ಆದಿಕವಿ ಕವಿರಾಜಹಂಸನು ಆದಿಕವಿ ಕುಲ ಕಮಲ ಮಿತ್ರ ಮಹಾದಿವೌಕಸ ಪ್ರಚುರ ಭಾಷಾ ಕವಿ ಜನೋತ್ತಂಸ ವೇದ ಗರ್ಭವರ ಪ್ರಸಾದಾಹ್ಲಾದ ಕವಿ ರಘುವರ ಕಥಾ ವಿಮಲೋದಯದು ಮಹಾಮುನಿ ಪ್ರಾಚೇತ ಸಂವಂದೇ ಮಹಾಮುನಿ ಪ್ರಾಚೇತ ಸಂವಂದೇ. ಧರ್ಮಬಂಧುಗಳೇ, ರಾಮಾಯಣ ದರ್ಶನಂ ಸರಣಿಯ 37ನೇ ಸಂಚಿಕೆಯಲ್ಲಿ ನಾವಿವತ್ತು ಸುಗ್ರೀವ ಸಖ್ಯದ ಭಾಗವನ್ನು ನಾವು ಕಾಣೋಣ. ಪಂಪಾ ಸರೋವರದಲ್ಲಿದ್ದಂತಹ ರಾಮಲಕ್ಷ್ಮಣರನ್ನು ಸುಗ್ರೀವನಿಂದ ಪ್ರೇಷಿತನಾದಂತಹ ಹನುಮಂತ ಋಷ್ಯಮುಖ ಪರ್ವತಕ್ಕೆ ಕರ್ಕೊಂಡು ಬರ್ತಾನೆ. ಅವರ ಸ್ನೇಹ ತುಂಬ ಗಾಢವಾಗಿ ಹತ್ರ ಆಗ್ತದೆ. ಪರಸ್ಪರ ತಮ್ಮ ನೋವನ್ನು ಹೇಳಿಕೊಳ್ತಾರೆ. ಸೀತಾಪಹರಣದ ವಿಷಯವನ್ನು ರಾಮ ಹೇಳಿಕೊಂಡಾಗ ಸುಗ್ರೀವ ತಮ್ಮ ಹುಟ್ಟಿನ ಬಗೆಗೆ ವಾಲಿ ಸುಗ್ರೀವರ ಸಹೋದರಿಯ ವೃಕ್ಷರಾಜ ರಾಜ ಕಪಿರಾಜನಿಂದ ತಾವು ಹುಟ್ಟಿದ್ದು, ಹನುಮಂತನ ಹುಟ್ಟಿನ ಹಿನ್ನೆಲೆ ಇದನ್ನು ಕೇಳಿದವಾಗ ರಾಮ ಕೇಳುವಂಥದ್ದು, ಇದೆಲ್ಲ ಹೇಳಿದೆ ನೀನು, ಸಹೋದರಿಯದ ಬಗ್ಗೆ ಹೇಳಿದ್ದಿ, ಅದರ ನಿನಗೂ ನಿನ್ನ ಅಣ್ಣನಿಗಿರುವಂತಹ ವೈರಕ್ಕೆ, ಈ ವ್ಯಾಜಕ್ಕೆ ಕಾರಣ ಏನು, ಇದರ ಹಿನ್ನೆಲೆ ಏನು ಅಂತ ರಾಮ ಪ್ರಶ್ನಿಸ್ತಾನೆ. ಇದನ್ನು ವಿಶದವಾಗಿ ಸುಗ್ರೀವ ರಾಮನ ಮುಂದೆ ನಿವೇದಿಸಿಕೊಳ್ತಾನೆ. ಆ ಘಟನೆಯ ಬಗೆಗೆ ಸಾಗೋಣ. ಹಗೆತನವು ನಿನಗೆ ಏನು ಕಾರಣ ಚಿಗುರಿದುದು ನಿಮ್ಮಣ್ಣನಿಂದೆನೆ ತೆಗೆದ ನನಿತರ ಮೇಲೆ ಕಥೆಯನು ಪೂರ್ವ ಪದ್ಧತಿಯ ಸಗರ ಕುಲ ಚಿತ್ತೈಸು ಯಕ್ಷನ ಮಗಳನ ಮಾಯಾವಿ ಎಂಬವರು ಉಗಿದು ಕಳವಿನಲೊಯ್ಯುತ್ತಿರೆ ಮೊರೆಯಿಟ್ಟಳಭ್ರದಲ್ಲಿ ಅಣ್ಣ ವಾಲಿ ಮತ್ತು ತಮ್ಮನಾದಂತಹ ಸುಗ್ರೀವರ ಒಳಗೆ ದ್ವೇಷ ಇತ್ತು. ಅದು ಬಲವಾಗಿ ಇತ್ತು. ವಾಲಿಯ ಭಯದಿಂದ ಬದುಕುವುದು ದುಸ್ತರವಾಗಿ ಸುಗ್ರೀವ ಸೂರ್ಯಮಂಡಲದಲ್ಲಿ ಇದ್ದದ್ದು ಇದೆ. ಜಗದ್ವ್ಯಾಪಿ ಓಡಿದಾನೆ ಸುಗ್ರೀವ ಹೆದರಿ. ಹಾಗಾದ ಕಾರಣ ರಾಮನಿಗೆ ಕುತೂಹಲ, ಈ ವೈರಕ್ಕೆ ಕಾರಣ ಏನು? ಕಬಂದ ಸೂಕ್ಷ್ಮವಾಗಿ ವಿಷಯವನ್ನು ರಾಮನಿಗೆ ಹೇಳಿದ್ದಾನೆ. ಶಬರಿಯು ಅದನ್ನೇ ಹೇಳಿದ್ದಾಳೆ. ನೇರವಾಗಿ ಸುಗ್ರೀವನ ಹತ್ರವೇ ರಾಮ ಪ್ರಶ್ನಿಸ್ತಾನೆ, ನಿಮ್ಮ ವಿರೋಧಕ್ಕೆ ಕಾರಣ ಏನು? ಅವರ ಸಹೋದರಿಯ ಹೇಗಿತ್ತು ಒಂದು ಕಾಲದಲ್ಲಿ ವಾಲಿ ಸುಗ್ರೀವರು ಅಂತ ಕೇಳಿದರೆ, ಅದು ಮುಖದ 2 ಕಣ್ಣಿನ ಹಾಗಿತ್ತು, ಅಥವಾ 2 ಕಿವಿಯ ಹಾಗೆ. 2 ಕಿವಿಗೂ ಏಕಪ್ರಕಾರವಾಗಿ ಶ್ರವಣ ಶಕ್ತಿ ಹೇಗಿರುತ್ತದೆಯೋ, ಅಥವಾ 2 ಕಣ್ಣುಗಳು, 2 ದೃಷ್ಟಿಗಳು ಒಂದು ದೃಶ್ಯವನ್ನು ಎರಡಾಗಿ ಕಾಣುವುದಿಲ್ಲ, ಅದ್ವೈತ ಭಾವದಲ್ಲಿ ಕಾಣ್ತದೆ. ಆ ರೀತಿಯ ಸಹೋದರಿಯ. ಒಂದು ಹಣ್ಣು ಸಿಕ್ಕಿದ್ರೆ ಸರಿ ಅರ್ಧ ಮಾಡಿ ಹಂಚಿಕೊಳ್ತಿದ್ರು. ದೇಹವನ್ನು ಅನುಸರಿಸುವ ನೆರಳಿನ ಹಾಗೆ ವಾಲಿ ಹತ್ರ ಗೌರವ, ವಿಶ್ವಾಸ, ಇದರಿಂದ ಸುಗ್ರೀವ ಅನುಸರಿಸ್ತಾ ಇದ್ದ. ವಾಲಿಗೂ ಅಷ್ಟೇ ಪ್ರೀತಿ, ವಾತ್ಸಲ್ಯ ಸುಗ್ರೀವನ ಕುರಿತಾಗಿತ್ತು. ಆದರೆ ಇಲ್ಲಿ ಮರೆಯಲಾಗದ, ಅಳಿಸಲಾಗದಂತಹ ವಿರೋಧ ಪರಸ್ಪರ ಇತ್ತು. ಹಾಗಾಗಿ ರಾಮ ಕುತೂಹಲದಿಂದ ಪ್ರಶ್ನಿಸುವಂಥದ್ದು, ಏನು ಕಾರಣ ಅಂತ. ಸುಗ್ರೀವ ಅದನ್ನು ಸ್ಪಷ್ಟಪಡಿಸ್ತಾನೆ.
ಮಾಯಾವಿ ಮತ್ತು ದುಂದುಬಿ ಅಂತ ಎರಡು ರಾಕ್ಷಸರಿಂದಾಗಿ, ಇದರಲ್ಲಿ ಪ್ರಧಾನ ಮಾಯಾವಿ, ಈ ವಿರೋಧ ಬೆಳೀಲಿಕ್ಕೆ ಕಾರಣ ಮಾಯಾವಿ ಎನ್ನುವ ಮಯಾಸುರನೆಂಬಂತಹ ರಾಕ್ಷಸನ ಮಗ ಅಂತ ಒಂದು ಉಲ್ಲೇಖ ಇದೆ. ಮಯಾಸುರನ ತಮ್ಮ ದುಂದುಬಿ ಹಾಗೊಂದು ಉಲ್ಲೇಖ, ವಾಲ್ಮೀಕಿಗಳಲ್ಲೂ ಅದನ್ನು ಉಲ್ಲೇಖಿಸ್ತಾರೆ. ದುಂದುಬಿಯ ಅಣ್ಣ ಮಯಾಸುರ, ಮಯಾಸುರನ ಮಗ ಮಾಯಾವಿ. ಹಾಗಾದ್ರೆ ಮಾಯಾವಿಗೆ ದುಂದುಬಿ ಚಿಕ್ಕಪ್ಪ. ಇನ್ನು ಕೆಲವು ಕಡೆಯಲ್ಲಿ ದುಂದುಬಿ ಮತ್ತು ಮಾಯಾವಿ ಅಣ್ಣ ತಮ್ಮಂದಿರು, ಮಯಾಸುರನ ಮಕ್ಕಳು ಅಂತ ಉಲ್ಲೇಖ ಇದೆ. ಅದು ಇರಲಿ, ನಮಗದು ಮುಖ್ಯ ಅಲ್ಲ. ಈ ಪ್ರಕರಣ ಹೇಗೆ ಆಯಿತು ಎನ್ನುವುದು ಮುಖ್ಯ. ಮಾಯಾಸುರನಿಗೂ ಈ ಮಾಯಾವಿ, ಮಯಾಸುರನ ಮಗ ಮಾಯಾವಿ ಗೊತ್ತಿತ್ತು ಅವನಿಗೆ, ಪರಾಕ್ರಮಿ, ಕಾಲ್ಕೆರೆದು ಯುದ್ಧಕ್ಕೆ ಹೋಗುವವ, ಸ್ತ್ರೀಲಂಪಟ. ಗೋಲಭ ನಾಮಕನಾದಂತಹ ಗಂಧರ್ವನ ಮಗಳನ್ನು ಇವ ಪೀಡಿಸುತ್ತಿದ್ದ ಅಂತ ಉಲ್ಲೇಖ ಉಂಟು. ಆ ಗಂಧರ್ವನ ಅಥವಾ ಯಕ್ಷ, ಆ ಕನ್ಯೆಯನ್ನು ಇವ ಪೀಡಿಸುತ್ತಿದ್ದ ಈ ಮಾಯಾವಿ. ಆ ವಿಷಯದಲ್ಲಿ ವಾಲಿ ಅವನನ್ನು ಜೋರು ಮಾಡುತ್ತಿದ್ದ, ಹಾಗೆ ಬೆನ್ನಟ್ಟಿ ಹೋಗಲಿಕ್ಕೆ ಕಾರಣ ಆಯಿತು ಅಂತ ಸುಗ್ರೀವ ಹೇಳಿದ. ಸ್ತ್ರೀಲಂಪಟವ, ಆ ವಿಷಯದಲ್ಲಿ ಅವರಿಗೆ ಜಗಳ ಬಂದಿದೆ ಅಂತ ಉಲ್ಲೇಖ ಮಾಡ್ತಾರೆ. ತರುಣಿಯರ ಮೋಹರದಲ್ಲಿ ಅಂತ ಹೇಳ್ತಾನೆ, ಕೇಳೋಣ. ತರುಣಿಯರ ಮೋಹಕದಲುರೆ ಮತ್ಸರಿಸದವರ ರಸ ಹೇವದ ಹುರಿ ಬಲಿದು ದೀತಂಗೆ ಹರಿಬದ ಸೂಳೆ ಬಂಟಿಕೆಯ ಧುರಕನುದನು ವಜ್ರಿತ ನಯನ ಕರಹತಿಗೆ ಕಾಲೂರಲರಿಯದೆ ತಿರುಗಿ ಮಾಯೆಯ ತಳೆದು ತಳಕಿಳಿದನು ಬಿಲಾಂತರದ ತಳಕಿಳಿದನು ಬಿಲಾಂತರದ. ಗೋಲಭ ನಾಮಕನಾದಂತಹ ಯಕ್ಷನ ಮಗಳು ಅವಳನ್ನು ಮಾಯಾವಿ ಕದ್ದುಕೊಂಡು ಹೋಗುತ್ತಿದ್ದಂತೆ. ರಕ್ಷಣೆಗಾಗಿ ಅವಳು ಬೊಬ್ಬೆ ಹಾಕಿದಳು, ಮೊರೆ ಇಟ್ಲು ಆಕಾಶದಲ್ಲಿ. ಆ ಮೊರೆಯನ್ನು ಕೇಳಿ ವಾಲಿ ಬೆನ್ನಟ್ಟಿಕೊಂಡು ಹೋಗಿ ಯಕ್ಷನ ಮಗಳನ್ನು ಬಿಡಿಸಿಕೊಂಡು ಮಾಯಾವಿಯನ್ನು ಹೊಡಿತಾನೆ ಅಂತ ಸುಗ್ರೀವ ಹೇಳ್ತಾನೆ. ಮಾಯಾವಿ ತರುಣಿಯನ್ನು ಬಿಡ್ಲಿಕ್ಕಾಗದೆ ಕಾಮಾಸಕ್ತನಾಗಿ ದ್ವೇಷದಿಂದ ವಾಲಿಯನ್ನು ಯುದ್ಧಕ್ಕೆ ಕರೀತಾನೆ ಅಂತ ಒಂದು ದಿವಸ. ಮೊದಲೊಮ್ಮೆ ಈ ರಾಕ್ಷಸನನ್ನು ಹೊಡೆದು ಅವಳ ಬಂಧನ ಬಿಡುಗಡೆ ಮಾಡಿದ. ಇದೇ ದ್ವೇಷ ಬೆಳೆದು ವಾಲಿಯನ್ನೇ ಅವ ಯುದ್ಧಕ್ಕೆ ಕರೀತಾನೆ. ತರುಣಿಯರ ಮೋಹಕ್ಕೆ ಸಿಕ್ಕಿ ಹೊಟ್ಟೆ ಕಿಚ್ಚು ಪಡೆದವರಾರು ಅಂತ ಕವಿ ಹೇಳ್ತಾನೆ. ಹೆಣ್ಣು ಹೊನ್ನು ಮಣ್ಣು ಇದು ದ್ವೇಷಕ್ಕೆ ಕಾರಣ. ಮುಂದೆ ವಾಲಿ ಈ ಪ್ರಕರಣವನ್ನು ರಾಮನ ಹತ್ರ ತಾನು ಜರೆಯುವಾಗ ಹೇಳ್ತಾನೆ. ಭೂಮಿಗಾಗಿ, ಸಂಪತ್ತಿಗಾಗಿ ಮತ್ತು ಹೆಣ್ಣಿಗಾಗಿ ಕಲಹ ಆರಂಭ ಆಗುವಂಥದ್ದು ಸಾಮಾನ್ಯವಾಗಿ ಅಂತ. ಹಾಗೆ ತಿರಸ್ಕಾರದ ಸೇಡು ಬಲಿಯಿತು. ಕೆಲವು ರಾಮಾಯಣಗಳಲ್ಲಿ ಈ ಯಕ್ಷಕನ್ಯೆ ಏನಿದ್ದಾಳೆ ಇವಳ ಕುರಿತಾಗಿ ವಾಲಿಯೂ ಸ್ವಲ್ಪ ಸ್ತ್ರೀಲಂಪಟನಾಗಿ ವ್ಯವಹರಿಸುತ್ತಿದ್ದ. ಆ ಹೆಣ್ಣಿನ ವಿಷಯದಲ್ಲಿ ಮಾಯಾವಿಗೆ ಮತ್ತು ವಾಲಿಗೆ ಪರಸ್ಪರ ವೈಷಮ್ಯ ಬೆಳೆಯಿತು ಅಂತ ಉಲ್ಲೇಖ ಇದೆ. ಇಲ್ಲಿ ಮಾಯಾವಿ ತೊರವೆಯ ಪ್ರಕಾರ ವಾಲಿಯನ್ನು ಆ ದ್ವೇಷದಿಂದ ಯುದ್ಧಕ್ಕೆ ಕರೀತಾನೆ. ಯಾಕೆಂದ್ರೆ ಮೊದಲು ಅವನು ಬಿಡಿಸಿದ್ದಾನೆ. ವಾಲಿ ಅಪ್ರತಿಮ ವಿಕ್ರಮಿ. 33 ಕೋಟಿ ದೇವತೆಗಳು, 66 ಕೋಟಿ ರಾಕ್ಷಸರಿಂದ ಆಗದೇ ಇರುವಂತಹ ಸಮುದ್ರ ಮಥನವನ್ನು ಸತ್ಯಯುಗದಲ್ಲಿ ಮಾಡಿದವ, ಕೃತಯುಗದಲ್ಲಿ ಮಾಡಿದ ವಾಲಿಯ ವಿಕ್ರಮಕ್ಕೇನೇ ಇಲ್ಲ. ವಾಲಿಯ ಪೆಟ್ಟು ತಡಿಲಿಕ್ಕಾಗದೆ ಮಾಯಾವಿ ಓಡ್ತಾನೆ. ಹಾಗೆ ಓಡಿ ಓಡಿ ಅವ ಒಂದು ಗುಹಾ ಪ್ರವೇಶವನ್ನು ಮಾಯಾವಿ ಮಾಡ್ತಾನೆ. ಹೇಗೆ ಮಧುಕೈಟಭರನ್ನು ಕೊಂದು ಭಗವಂತ, ಒಂದು ಉಲ್ಲೇಖ ಇದೆ,
ಅವರು ವೇದವನ್ನು ಆವರಿಸ್ತಾರೆ, ಅಪಹರಿಸ್ತಾನೆ, ಹೇಸರಕತ್ತೆ ರೂಪದಲ್ಲಿ ಭಗವಂತ ಅವರನ್ನು ಕೊಲ್ತಾನೆ ಅಂತ ಉಲ್ಲೇಖ ಇದೆ, ಅಥವಾ ತಮಾಸುರನನ್ನು ಕೊಂದು ವೇದೋದ್ಧರಣ ಮಾಡ್ತಾರೆ ಅಂತ ಉಲ್ಲೇಖ ಇದೆ. ಅದೇ ರೀತಿ ಉದಾಹರಣೆಗಳನ್ನು ಹೇಳ್ತಾನೆ. ಪಂಚಸಹಸ್ರ ಕಾಲ ಮಧುಕೈಟಪರ ಜೊತೆಗೆ ಮಹಾವಿಷ್ಣು ಯುದ್ಧ ಮಾಡಿದಂತೆ ವಾಲಿಗೂ ಮಾಯಾವಿಗೂ ಯುದ್ಧ ನಡೆಯಿತು ಅಂತ ಇಲ್ಲಿ ಉಲ್ಲೇಖ ಇದೆ. ವಾಲ್ಮೀಕಿ 1 ವರ್ಷ ನಾನು ಕಾದಿದ್ದೇನೆ ಹೊರಗೆ, ಗುಹೆಯ ಹೊರಗೆ ಅಂತ ಸುಗ್ರೀವ ಹೇಳ್ತಾನೆ. ಆದರೆ ಇಲ್ಲಿ 15 ವರ್ಷಗಳ ಕಾಲ ಮಾಯಾವಿಗೂ ವಾಲಿಗೂ ಯುದ್ಧ ನಡೀತಂತೆ ಗುಹೆಯ ಒಳಗೆ. ಗುಹಾದ್ವಾರಕ್ಕೆ ಬರುವಾಗ ಸುಗ್ರೀವನು ಅನುಸರಿಸಿದ್ದಾನೆ, ನೆರಳಿನ ಹಾಗೆ ವಾಲಿ ಹೋದಲ್ಲಿ. ಅವಾಗ ವಾಲಿ ಹೇಳ್ತಾನೆ, ನೀನು ಗುಹೆಯೊಳಗೆ ಬರಬೇಡ, ಈ ರಾಕ್ಷಸ ತಪ್ಪಿಸಿಕೊಂಡೆಲ್ಲಿಯಾದರೂ ಗುಹೆಯ ಹೊರಗೆ ಬರುವಾಗ ಅವನನ್ನು ಹೊಡಿಲಿಕ್ಕೆ ನೀನು ಹೊರಗೆ ನಿಲ್ಲಬೇಕು, ಬರಬಾರದು ಹೇಳ್ತಾನೆ. ಮಾತ್ರ ಅಲ್ಲ, ತನ್ನ ಪಾದದ ಆಣೆಯಾಗಿ ಆಣೆ ಹಾಕಿಸ್ತಾನೆ, ಒಳಗೆ ಬಂದರೆ ನನ್ನ ಆಣೆ ಉಂಟು, ನೀನು ಹೊರಗಿರಬೇಕು ಅಂತ ಸುಗ್ರೀವನ ಹತ್ರ ಹೇಳ್ತಾನೆ, ಬೇಡ ಅಂತ ಹೊರಗೆ. ಹಾಗೆ ಸುಗ್ರೀವ ಹೊರಗೆ ಕಾಯ್ತಾನೆ, ವಾಲಿ ಒಳಗೆ ಯುದ್ಧ ಮಾಡ್ತಾ ಇದ್ದಾನೆ. 15 ವರ್ಷ ಕಳೆದಿದೆ. ತೊರವೆಯ ಪ್ರಕಾರ ಸುಗ್ರೀವ ದ್ವಾರದಲ್ಲಿ ಕಾದು ವಾಲಿ ಹೊರಗೆ ಬರಲಿಲ್ಲ. ಏನು ಬಂತು ಕೇಳೋಣ. ಸಾವುತಾರಕ್ಕಸನು ಹಾ ಸುಗ್ರೀವ ಹಾಯನು ತೊದರಿ ರಣದಲ್ಲಿ ಜೀವವನು ಜಾರಿಸಿದನ ಧ್ವನಿಗೇಳಿಸಿತು ಕಿವಿಯ ತೀವಿದತಿ ಭಯದಲ್ಲಿ ಮಹೋಗ್ರಗ್ರಾವ ಕೆಣೆಯೇ ನಿಪದ್ರಿಯನು ಕಿತ್ತಾವಿವರ ಕುಹರದಲ್ಲಿ ಕೀಲನು ಕೊಟ್ಟೆ ನಾನಿಂದ ಸಾವುತಾರಕ್ಕಸನು ಹಾ ಸುಗ್ರೀವ ಹಾಯನು 15 ದಿವಸ ಕಳೆಯುವಾಗ ಒಂದು ದಿವಸ ಗುಹೆಯ ಒಳಗಿನಿಂದ ಸ್ವರ ಬಂತಂತೆ. ಹಾ ಸುಗ್ರೀವ ಒಂದು ಸ್ವರ ಬಂತು. ಹೇಗೆ ಮಾಯಾ ಜಿಂಕೆಯ ಪ್ರಕರಣದಲ್ಲಿ ಸೀತೆ ಮತ್ತು ಲಕ್ಷ್ಮಣರಿಗೆ ಹೇಗೆ ಧ್ವನಿ ಕೇಳಿತೋ ಅದೇ ರೀತಿ ವಾಲಿಯ ಧ್ವನಿಯೋ ಎಂಬಂತೆ ಭ್ರಮೆಯನ್ನು ಹುಟ್ಟಿಸುವ ರೀತಿಯಲ್ಲಿ ಒಂದು ಧ್ವನಿ ಬಂತು. ವಾಲ್ಮೀಕಿಗಳು ಹೇಳ್ತಾರೆ, ನೊರೆ ಮಿಶ್ರಿತವಾದಂತಹ ರಕ್ತ ಗುಹಾಯಿನಿಂದ ಹೊರಗೆ ಹರಿದು ಬಂತು. ಇದು ಹರಿದು ಬರುವಾಗ ಸತ್ತವ ವಾಲಿಯೇ ಇರಬೇಕು ಅಂತ ಸುಗ್ರೀವ ತಿಳ್ಕೊಂಡ. ಈ ಧ್ವನಿ, ನೊರೆ ಮಿಶ್ರಿತವಾದಂತಹ ರಕ್ತ ಇತ್ಯಾದಿ. ಹೆದರಿಕಾಯಿತು. ಅಂತಹ ಪರಾಕ್ರಮಿಯಾದಂತಹ ವಾಲಿ, ಸಮುದ್ರ ಮಥನ ಮಾಡದ ವಾಲಿ, ರಾವಣನನ್ನು ಬಂಧಿಸಿ ತೊಟ್ಟಿಲಿನ ಹಗ್ಗಕ್ಕೆ ಬಿಗಿ ಮಾಡಿದಂತಹ ವಾಲಿ, ಇವ ತಮ್ಮ ಸತ್ತೆ ಅಂತ ಹೇಳಬೇಕು ಅಂತಾದರೆ ಎಂತಹ ಪರಾಕ್ರಮಿ ಇರಬಹುದು ಮಾಯಾವಿ. ಸುಗ್ರೀವ ಹೆದರಿದ, ಅಂಜಿದ. ಅಣ್ಣನ ಸಾವಿನಿಂದ ಅವ ಮಂಕಾಗಿ ಹೋದ. ಆ ಸಂದರ್ಭದಲ್ಲಿ ಜಾಂಬವರು, ನಳ, ನೀಲಾದಿಗಳು ಯಾರಿದ್ದಾರೆ, ಕಪಿಮುಖ್ಯರು, ಸುಗ್ರೀವ ದುಃಖಿಸ್ತಾ ಇರುವಾಗ, ವಿಷಣ್ಣನಾಗಿರುವಾಗ, ಯಾಕೆ ಹೀಗೆ ಹೇಳಿದ, ಹೀಗೀಗ ಪ್ರಕರಣ ನಡೆದು ಹೋಯಿತು. ಆ ರಾಕ್ಷಸ ಎಲ್ಲಿಯಾದರೂ ಹೊರಗೆ ಬಂದರೆ ಬೆಳಕು, ಒಳಗೆ ಹೋದರೆ ಅಲ್ಲ ಹೊರಗೆ ಬರೋದು. ಅವ ಪಕ್ಕ ಹೊರಗೆ ಬಾರದೇ ಇರಬೇಕು, ಗುಹೆ ಒಳಗೆ ಸತ್ತು ಹೋಗಲಿ. ಆ ಸಂದರ್ಭದ ಒಂದು ಅವಸರದಲ್ಲಿ, ಆತಂಕದಲ್ಲಿ ಕಿಂ ಕರ್ತವ್ಯಂ, ಒಂದು ಮೌಢ್ಯ ಬರುವಂತಹದ್ದು. ದೊಡ್ಡ ಬಂಡೆ ಕಲ್ಲನ್ನು ಗುಹಾದ್ವಾರಕ್ಕೆ ಮುಚ್ಚುತ್ತಾರೆ ಸುಗ್ರೀವ, ತಾತ್ಕಾಲಿಕ. ಆ ಸಂದರ್ಭದಲ್ಲಿ ಬೇರೆ ಏನು ಹೊಡಿಲಿಲ್ಲ ಅವನಿಗೆ, ಪ್ರತಿಭಟನೆ ಮಾಡುವ ಧೈರ್ಯ ಇಲ್ಲ, ಯಾಕೆಂದರೆ ವಾಲಿಯನ್ನು ಕೊಂದಂತಹ ವಿಕ್ರಮಿ. ಅವಾಗ ಎಲ್ಲರೂ ಹೇಳಿದರು, ಸತ್ತವನಿಗಾಗಿ ಕಣ್ಣೀರಿಡಿಸುವುದಲ್ಲ, ವಿವೇಕಿಯಾಗಬೇಕು ನೀನು. ಸತ್ತವನಿಗಾಗಿ ಅತ್ತರೆ ಸತ್ತವರು ಬರ್ತಾರೋ ಅಥವಾ ಅತ್ತವರು ಸಾಯದೇ ಇರ್ತಾರೋ ಅಂತ ಒಂದು ಮಾತಿದೆ. ಅದೇ ರೀತಿ ವಾಲಿಗೆ ಔರ್ಧ್ವ ದೇಹಿಕ ಕರ್ಮಗಳನ್ನು ಕಪಿ ಸಂಪ್ರದಾಯದಲ್ಲಿ ಏನಿತ್ತು, ಯಾಕಂದರೆ ಯಜ್ಞೋಪವೀತ ಧಾರಣೆ ಇತ್ತು, ಅವರಿಗೆ ವಿವಾಹಾದಿ ಸಂಸ್ಕಾರಗಳಿತ್ತು, ಉತ್ತರ ಕ್ರಿಯಾದಿಗಳಿಂದ ವಾನರ ಸಂಪ್ರದಾಯದಲ್ಲಿ ಆ ಭಾಗದಲ್ಲಿ ಅದನ್ನು ಜಾಂಬವಾದಿಗಳ ನೇತೃತ್ವದಲ್ಲೆಲ್ಲ ನಡೀತದೆ. ಹಾಗೆ ಎಲ್ಲರ ಒತ್ತಾಸೆಗೆ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಕಿಷ್ಕಿಂಧೆಯ ಮೊದಲೇ ಯುವರಾಜನಾಗಿದ್ದ ಅಧಿರಾಜನಾಗುತ್ತಾನೆ. ಈ ಸಂದರ್ಭದಲ್ಲಿ ಸುಗ್ರೀವನನ್ನು ಅನುಸರಿಸಿಕೊಂಡು, ವಾನರ ಪದ್ಧತಿಯೂ ಹೌದು, ಪ್ರದೇಶ ಪದ್ಧತಿಯೂ ಹೌದು, ಕೆಲವು ಆಚಾರಗಳು, ತಾರೆ ಸುಗ್ರೀವನನ್ನು ಓಲೈಸಿಕೊಂಡಿರ್ತಾಳೆ. ಅವಳಿಗೆ ಅಂಗದ ಅಂತ ಒಬ್ಬ ಮಗ ಇದ್ದಾನೆ, ವಾಲಿಯಿಂದ ಹುಟ್ಟಿದವ.
ಮನುಸ್ಮೃತಿ ಏನು ಹೇಳ್ತದೆ ಅಂದರೆ, ಒಬ್ಬ ಸತ್ರೆ 12 ವರ್ಷ ಬಾರದೇ ಇದ್ರೆ ಎತ್ತರದ ಗುಡ್ಡದಲ್ಲಿ ನಿಂತು ಅವನನ್ನು ಕರಿಬೇಕಂತೆ 3 ಸಲ. ಆವಾಗಲೂ ಬಾರದೇ ಇದ್ರೆ, ಯಾವುದೇ ಸುಳಿವಿಲ್ಲದಿದ್ರೆ, ಹುಡುಕುವುದ ಇತ್ಯಾದಿ ಇತ್ಯಾದಿ, ಅವ ಸತ್ತಿದ್ದಾನೆ ಅಂತ ಅವನ ಉತ್ತರ ಕ್ರಿಯೆ ಮಾಡಬಹುದು ಅಂತ ಹೇಳ್ತದೆ ಸ್ಮೃತಿಕಾರ ಹಾಗೆ ಹೇಳ್ತಾರೆ. ಅಣ್ಣ ಸತ್ತಾಗ ಅಣ್ಣನ ಹೆಂಡತಿ ದೇವರ ತಮ್ಮನನ್ನು ಓಲೈಸಬಹುದು ಅಂತಲೂ ಒಂದು ಉಲ್ಲೇಖ ಇದೆ. ಅದು ವಾನರರಲ್ಲಿ ಮಾತ್ರ ಪದ್ಧತಿ ಅಲ್ಲ, ಅದು ಮನುಷ್ಯರಲ್ಲಿ ಪದ್ಧತಿ. ಹಾಗಂತ ತಮ್ಮ ಸತ್ತಾಗ ತಮ್ಮನ ಹೆಂಡತಿ ಅಣ್ಣನನ್ನು ಓಲೈಸುವ ಹಾಗಿಲ್ಲ, ತಮ್ಮನ ಹೆಂಡತಿಯನ್ನು ಮಗಳಂತೆ ಕಾಣಬೇಕಾದ್ದು ಮುಖ್ಯ. ಇದು ಸ್ಮೃತಿಕಾರನ ಅನೇಕ ಶಾಸ್ತ್ರ ನಿರ್ಣಯಗಳು, ಧರ್ಮ ನಿರ್ಣಯಗಳು. ಹಾಗೆ ತಾರೆ ಓಲೈಸಿಕೊಂಡು, ರುಮೆಯೂ ಇತ್ತು, ಸುಗ್ರೀವನಿಗೆ ಮದುವೆಯಾಗಿತ್ತು. ರುಮಾ ಎಂಬಂತಹ ಕಪಿಯ ಮಗಳವಳು. ತಾರಾ ಎಂಬಂತಹ ಕಪಿಯ ಮಗಳು ಅಂತ ಉಲ್ಲೇಖ ಇದೆ. ಸಮುದ್ರ ಮಥನದಲ್ಲಿ ವಾಲಿಗೆ ಸಿಕ್ಕಿದ್ದು ಅಂತ ಉಲ್ಲೇಖ ಇದೆ. ಪುರಾಣದಲ್ಲಿ ಬೇರೆ ಬೇರೆ ಉಲ್ಲೇಖಗಳಿದೆ. ಹಾಗೆ ಸುಗ್ರೀವ ಈ ನೋವನ್ನು ಮರೆತು ಕಪಿ ಸಾಮ್ರಾಜ್ಯವನ್ನು ಆಳುತ್ತಾ ಇರುವಂತಹ ಒಂದು ದಿವಸ ವಾಲಿ ಬರುವುದು ಯಾಕೆ ಅಂತ ಹೇಳ್ತಾನೆ. ಅದರ ಹಿಂದೆ ಯಾಕೆ ದ್ವೇಷ ಬೆಳೆಯಿತು ಎನ್ನುವ ಪ್ರಕರಣವನ್ನು ಅವನು ಹೇಳಲಿಕ್ಕೆ ಕಾರಣ ಏನು ಅಂದರೆ, ದುಂದುಬಿ ಎಂಬಂತಹ ಇನ್ನೊಬ್ಬ ರಾಕ್ಷಸನ ವಿಷಯವನ್ನು ನಾವು ತಗೊಳ್ಳೋಣ. ದೇವ ಬಳಿಗೆ ಜಯಲಿಗದ ಮಾಯಾವಿಯಯ್ಯನು ಮಗನ ಕುಂದವನವನು ದರಿಯಲು ಸುರೇಂದ್ರನ ಬೇಡಿದನು ರಣವ. ದೇವಪತಿಯವ ಗಂಜಿ ಶೂಲಿಯ ಮಾವನನು ತೋರಿದನು ಬಳಿಕ ಆಗ್ರಾವಪತಿ ಕೈ ಮುಗಿದು ಕಳುಹಿದನ ಬುಧಿಪನ ಬಳಿಗೆ. ದೇವ ಕೇಳು ಸುಗ್ರೀವ ಸಿಂಹಾಸನಾರೂಢನಾಗಿರುವಾಗ ವಾಲಿ ಬರುವಂಥದ್ದು. ಅವ ಗುಹೆಯಿಂದ ಬಂದ. ಎಷ್ಟೋ ಸಮಯ ಕಳೆದು ಹೋಗಿತ್ತು. ಅದು 1 ದಿವಸ 2 ದಿವಸ ಅಲ್ಲ, ವರ್ಷಗಳ ಉರುಳಿ ಹೋಗಿದೆ. ಸುಗ್ರೀವ ಸಿಂಹಾಸನದಲ್ಲಿದ್ದಾನೆ. ಸ್ವಾಭಾವಿಕ ಅದು. ಒಂದು ಬಂಡೆಯು ಇಟ್ಟಿದ್ದಾನೆ ದ್ವಾರಕ್ಕೆ, ಪ್ರತಿಭಟನೆ ಮಾಡಲಿಲ್ಲ. ಸಿಟ್ಟಿನಿಂದ ಬಂದು ಸಿಂಹಾಸನದಲ್ಲಿದ್ದಂತಹ ಸುಗ್ರೀವನನ್ನು ಒದ್ದು ಹೊರಗೆ ಹಾಕ್ತಾನೆ. ತನ್ನ ಪ್ರಮಾದವನ್ನು, ತನಗಾದಂತಹ ಧ್ವನಿ, ರಾಕ್ಷಸನ ಮಾಯೆ, ನನ್ನನ್ನು ಹೇಗೆ ಎಲ್ಲ ಸುಗ್ರೀವ ಹೇಳಿದ. ಜಾಂಬವರೋ, ನಳ, ನೀಲ, ಸುಷೇಣ ಎಲ್ಲರೂ ಹೇಳಿದರು ಸುಗ್ರೀವ ಅಪರಾಧಿ ಅಲ್ಲ, ನೀನು ಕ್ಷಮಿಸಬೇಕು ಅಂತ. ಮದೋನ್ಮತ್ತನಾದಂತಹ ವಾಲಿ ಸಿಂಹಾಸನರೂಢನಾಗಿ ತನ್ನ ಹೆಂಡತಿಯಾದಂತಹ ತಾರೆಯ ಜೊತೆಗೆ ಸುಖ ಸಂಕಾತದಲ್ಲಿದ್ದಂತಹ ಸುಗ್ರೀವನನ್ನು ಕಂಡು ತಡಿಲಿಕ್ಕಾಗಲಿಲ್ಲ. ಅವನ ಕಿರೀಟವನ್ನು ಒದ್ದು ರಾಜ್ಯಭ್ರಷ್ಟನಾಗಿ ಹೊರಗೆ ಹಾಕ್ತಾನೆ. ಎಷ್ಟು ಬೇಡಿದ್ರೂ ಬಿಡುವುದಿಲ್ಲ. ಉನ್ಮತ್ತರಾದಂತಹ ವಾಲಿ ಯಾರ ಮಾತನ್ನು ಕೇಳುವುದಿಲ್ಲ. ಮಾತ್ರ ಅಲ್ಲ, ಸುಗ್ರೀವನಿಗೆ ವಾಲಿಯೇ ಮದುವೆ ಮಾಡಿಸಿದ ಹೆಂಡತಿ ರುಮೆ, ಅವಳನ್ನು ತನ್ನ ಅಂತಃಪುರದಲ್ಲಿಟ್ಟುಕೊಳ್ತಾನೆ. ಸುಗ್ರೀವನನ್ನು ಹೊರಗುತ್ತಾನೆ. ಎಷ್ಟು ಪ್ರಯತ್ನಿಸಿದ್ರೂ ಸುಗ್ರೀವನಿಗೆ ರುಮೆಯನ್ನು ಬಿಡಿಸಿಕೊಳ್ಳಿಕ್ಕಾಗೋದಿಲ್ಲ. ಹೆದರಿ ಓಡಿ ಭಯದಿಂದ ಮೇರು ಪರ್ವತದಲ್ಲಿರ್ತಾನಂತೆ. ಆಮೇಲೆ ಸೂರ್ಯ, ತನ್ನ ಮಗ ಅಲ್ವೋ, ತನ್ನ ಸೂರ್ಯ ಮಂಡಲದಲ್ಲಿ, ತನ್ನ ರಥದಲ್ಲಿ ಸುಗ್ರೀವನಿಗೆ ರಕ್ಷಣೆಯನ್ನು ಕೊಡ್ತಾನೆ. ಹೀಗಿರುವಾಗ ಒಂದು ದಿವಸ, ಇದರಲ್ಲಿ ಮಾಯಾವಿಯ ಮಗ ದುಂದುಬಿ ಅಂತ ಉಂಟು, ಬೇರೆ ರಾಮಾಯಣಗಳಲ್ಲಿ ಮಾಯಾವಿಯ ಸಹೋದರ ಅಂತ ಉಂಟು, ಮಾಯಾವಿಯ ಚಿಕ್ಕಪ್ಪ ಅಂತ ಇದೆ, ಬೇರೆ ಬೇರೆ ಉಲ್ಲೇಖಗಳಿದೆ. ದುಂದುಬಿ ಅಂತ ಇನ್ನೊಬ್ಬ ರಾಕ್ಷಸ. ಈ ಸೇಡನ್ನು ತೀರಿಸುವುದಕ್ಕೆ ಬೇಕಾಗಿ ಅವ ಹೊಂಚು ಹಾಕುತ್ತಾ ಇದ್ದವ. ಅವ ಬಂದು ದೇವೇಂದ್ರನ ಹತ್ರ ಕೇಳಿದಂತೆ, ಯುದ್ಧಕ್ಕೆ ಕರೆದಂತೆ. ದೇವೇಂದ್ರನವನಿಗೆ ಶಿವನ ಮಾವ ಹಿಮವಂತ ಇದ್ದಾನೆ, ಪರ್ವತರಾಜ ಇದ್ದಾನೆ ಹೇಳಿದ. ದೇವೇಂದ್ರನ ಎದುರಿಗೆ ಆಯ್ತವ ಯುದ್ಧಕ್ಕೆ, ಇಲ್ಲಲ್ಲ ಹಿಮವಂತ ಇದ್ದಾನೆ ಅಂತ ಹೇಳ್ತಾನೆ. ಹಿಮವಂತ ಹೇಳಿದನಂತೆ, ನಾನು ನಿನಗೆ ಜನ ಅಲ್ಲ ಯುದ್ಧಕ್ಕೆ, ವರುಣ ನಿನಗೆ ಜನ ಅಂತ ವರುಣನನ್ನು ತೋರಿಸ್ತಾನೆ. ವರುಣ ಹೇಳ್ತಾನಂತೆ, ನಾನು ಜನ ಅಲ್ಲ ನಿನಗೆ ಯುದ್ಧಕ್ಕೆ, ಬದಲಾಗಿ ಯಾರು ನೀನು ಮಹಿಷಾಸುರನ ಒಡ ಹುಟ್ಟಲು, ನೀನು ನನ್ನ ಹತ್ರ ಯಾಕೆ ಯುದ್ಧ ಮಾಡ್ತಾ ಇದ್ದಿ ಅಂತ ಹೋರಾಟ ಅಂತ ಅವನನ್ನೆಲ್ಲ ಸಾಗ ಹಾಕ್ತಾರೆ. ಹಾಗೆ ಸೀದಾ ವಾಲಿಯನ್ನು ಯುದ್ಧಕ್ಕೆ ಕರೀತಾನೆ. ವಾಲಿಗೂ ಅವನಿಗೆ ದೊಡ್ಡ ಯುದ್ಧ ನಡೆಯಿತು. ವಾಲಿ ಯಾರು ಯುದ್ಧಕ್ಕೆ ಕರೆದ್ರು ಹೋಗುವವನು. ವಾಲ್ಮೀಕಿಗಳು ಹೇಳ್ತಾರೆ, ಅವ ಗೂಳಿಯ ಆಕಾರವನ್ನು ತಾಳಿದ. ಆ ಗೂಳಿಯ ಆಕಾರವನ್ನು ತಾಳುವಾಗ ವಾಲಿ ಅವನನ್ನು ಎತ್ತಿ ಎಸೆದ ಅಂತ ಹೇಳ್ತಾನೆ. ತೊರವೆ ಹಾಗೇನು ಹೇಳಲಿಲ್ಲ. ಯುದ್ಧ ಮಾಡುತ್ತಿದ್ದಾಗ ಅವರ ದೇಹವನ್ನು ಎತ್ತಿ ಎಸೀತಾರೆ. ಅವನ ರಕ್ತವನ್ನು ವಮನ ಮಾಡ್ತಾ ಸಾಯ್ತಾನೆ ಬಿದ್ದು. ಅವನ ಕಳೇವರ ಅದೆಲ್ಲಿಯೋ ಒಂದಷ್ಟು ಋಷಮುಖ ಪರ್ವತದ ಬುಡದಲ್ಲಿ ಬೀಳುತ್ತದೆ. ಆ ವಮನಗೊಂಡಂತಹ, ವಮಿಸಲ್ಪಟ್ಟಂತಹ ರಕ್ತ
ಮತಂಗ ಮುನಿಗಳ ಆಶ್ರಮದ ಅಲ್ಲಿ ಬಂದು ಬೀಳ್ತದೆ. ಅವರು ತಪಸ್ವಿಗಳು. ಹಾಗೆಯೇ ಆ ರೀತಿಯಿಂದ ಅವನೊಬ್ಬ ಕೆಟ್ಟವನಾಗಿ ಅಲ್ಲಿ ಕಂಡುಕೊಳ್ತಾನೆ. ಹಾಗೆ ಅವ ವಿವರಿಸಿದ ಏನೇನು ನಡೆಯಿತು ವಿವರಿಸ್ತಾನೆ. ಮತಂಗ ಮುನಿಗಳು ಶಪಿಸಿದ್ರಂತೆ. ಗೊತ್ತಾಯ್ತು ಅವರಿಗೆ ವಾಲಿಯ ಮಾಡಿದ ಕೃತ್ಯ ಇದು ಅವ ಎಸದದ್ದು ಅಂತ ಗೊತ್ತಾಯಿತು. ಸಿಟ್ಟಿನ ಬರದಲ್ಲಿ ತಪಸ್ವಿಗಳು ಮೌನಿಗಳು ತಪಸ್ಸು ಮಾಡುವಂತಹ ಪ್ರದೇಶಕ್ಕೆ ಹಾಗೆ ಎಸಿಬಾರದು ಅಂತ ವಾಲಿಗೆ ಪ್ರದೇಶ ಪ್ರಜ್ಞೆ ಬೇಕು. ಆ ಪ್ರದೇಶವನ್ನು ಆಳುವ ವಾಲಿ, ಆಡಳಿತ ಮಾಡುವವನಿಗೆ ಆ ಪ್ರದೇಶದ ಪ್ರಜ್ಞೆ ಇಲ್ಲದೆ ಹೀಗೆ ದುಷ್ಕಾರ್ಯ ಮಾಡಬಾರದು. ಯಾವನೇ ಒಬ್ಬ ಅರಸ ದೇಶವನ್ನು ಆಳುವವ, ಯಾವುದು ದೇವಭೂಮಿ, ಯಾವುದು ಯಜ್ಞಭೂಮಿ, ಯಾವುದು ಧರ್ಮಭೂಮಿ, ಯಾವುದು ಕರ್ಮಭೂಮಿ, ಎಲ್ಲಿ ಯಾವುದು ಎನ್ನುವಂಥ ಪ್ರದೇಶ ಪ್ರಜ್ಞೆ ಬೇಕು. ಪ್ರದೇಶ ಪ್ರಜ್ಞೆ ಇಲ್ಲದೆ ತನ್ನ ಮದದಿಂದ ಹೀಗೆ ಮಾಡಿದ್ದಾನೆ. ಈ ರಕ್ತವಮನಕ್ಕೆ ಕಾರಣ ಆದಂತಹ ವಾಲಿ ಈ ಪ್ರದೇಶಕ್ಕೆ ಬಂದರೆ ಅವನ ತಲೆ 1000 ಹೋಳಾಗಲಿ. ವಾಲಿಯ ಅನುಚರರು ಅಲ್ಲಿದ್ದರು. ಅವರು ಅಲ್ಲಿಂದ ಹೆದರಿ ಓಡಿದ್ರಂತೆ. ಅವ ಹೇಳ್ತಾನೆ, ವಾಲಿಯ ಅನುಚರರು ಈ ಪ್ರದೇಶಕ್ಕೆ ಬಂದರೂ ಅವರು ಮೂಕರಾಗಿ ಹೋಗಲಿ. ಹಾಗಣ ವಾಲಿಯಾಗಲಿ ಅವನ ಅನುಚರರಾಗಿ ಋಷಮುಖಕ್ಕೆ ಬರುವ ಹಾಗಿಲ್ಲ ಮತಂಗ ಮುನಿಯ ಶಾಪದಿಂದ. ಇದು ಸೂರ್ಯದೇವರಿಗೆ ಗೊತ್ತಾಯಿತು. ಅವರು ಹೇಳಿದರಂತೆ ಸುಗ್ರೀವನ ಹತ್ರ, ನೋಡು ನಿನಗೆ ರಕ್ಷಣೆಯ ಸ್ಥಳವೊಂದು ಸಿಕ್ಕಿದೆ, ಹಾಗೆ ಋಷಮುಖಕ್ಕೆ ಹೋಗು. ಅಲ್ಲಿ ಬಂದರೆ ವಾಲಿಯ ಭಯ ಇಲ್ಲ. ವಾಲಿಗೆ ನಿಷೇಧಿತ ನಿರ್ಬಂಧ ಪ್ರದೇಶ ಅದು. ಅಲ್ಲಿ ಇದ್ದುಕೊಂಡು ನೀನು ನಿನ್ನ ಹೆಂಡತಿಯನ್ನು ಪಡೆಯುವುದರಲ್ಲಿ ಪ್ರಯತ್ನ ಮಾಡುವಂತ ನನಗೆ ತಂದೆಯಾದಂತಹ ಸೂರ್ಯನ ನಿರ್ದೇಶನ. ಆ ನಿರ್ದೇಶನದಲ್ಲಿ ನಾನು ಋಷಮುಖಕ್ಕೆ ಬಂದು ಕೂತಿದ್ದೇನೆ ರಾಮ ಅಂತ ಸುಗ್ರೀವ ಆ ಪ್ರಕರಣವನ್ನು ಉಲ್ಲೇಖ ಮಾಡ್ತಾನೆ. ಮುಂದೆ ನೋಡೋಣ. ವಾಸಿಲೇಸಭಿಮಾನ ಮಾರ್ಗದ ರಾಶಿ ಬಾಳಿಗೆ ಲೇಸು ಕಂಡೆವು. ದೋಷವನು ದುರ್ಜನಗೆ ನಿನಗೆ ನಾವ ಭಯ ಬೇಡ. ವಾಸವನ ನಗರದಲ್ಲಿ ವಾನರ ವಾಸವನ ನಿಲ್ಲಿಸುವೆನು. ನಿನ್ನ ಸುವಾಸಿನಿಯ ಬಳುವಳಿಗೆ ಜಯ ಸಿರಿವಧುವ ನಿನಗೆ ವಾಸಿಲೇ ಸಭಿಮಾನ. ಸುಗ್ರೀವನ ನೋವಿನ ಕಥೆ, ಸಂತ್ರಸ್ತನಾದಂತಹ ಸುಗ್ರೀವನ ಕಥೆ. ವಾಲಿಯಿಂದ ಸಂತ್ರಸ್ತನಾದಂತಹ ಸುಗ್ರೀವ ರಾಮನಿಗೆ ವಿಶದವಾಗಿ ಹೇಳಿದ್ದಾನೆ. ತಾನು ಹೇಗೆ ಅಸಹಾಯಕನಾಗಿದ್ದೇನೆ, ಒಂದು ಒಳ್ಳೆಯ ಸಹೋದರಿಯ ಯಾವ ರೀತಿ ಒಂದು ಮಾಯಾವಿಯ ಪ್ರಕರಣದಿಂದ ದ್ವೇಷಕ್ಕೆ ತಿರುಗಿತು. ಜಾಂಬವರಂತಹ ವಿವೇಕಿಗಳು, ಹನುಮಂತನಂತಹ ಸಜ್ಜನರು, ನಳನೀಲಾದಿಗಳು ಯಾರು ಹೇಳಿದರೂ ಕೇಳುವುದಿಲ್ಲ ವಾಲಿ. ಯಾಕೆ? ಮದ, ತನ್ನಲ್ಲಿರುವಂತಹ ಅತಿಯಾದಂತಹ ಬಲದ ಮದ ವಾಲಿಯಲ್ಲಿದ್ದಂತಹದ್ದು. ಹಾಗಾದ ಕಾರಣ ಬಿಡಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಅವ ಅದಕ್ಕಿಂತ ಮೊದಲು 3-4 ಸಲ ಬಂದು ಕೇಳಿದ್ದಾನೆ ಅಂತ ಉಲ್ಲೇಖ ಇದೆ. ಹೊಡೆದು ಕಳುಹಿಸುವುದೇ ವಾಲಿ. ಕೇಳಿದಾಗಲೂ ನನ್ನ ಹೆಂಡತಿಯನ್ನು ಕೊಡು ಅಂತ ಕೇಳಿದ್ರು, ಹೊಡೆದು ಕಳು. ಇದು 1-2 ವರ್ಷ ಅಲ್ಲ, ಸಹಸ್ರ ವರ್ಷಗಳು ಸಂದು ಹೋಗಿದೆ. ಹಾಗೆ ರಾಮ ಹೇಳ್ತಾನೆ, ನೀನು ಹೇಳಿದ್ದು ನನಗೆ ಅರ್ಥ ಆಯಿತು. ನಿನ್ನ ಸ್ಪರ್ಧೆ ಒಳ್ಳೆಯದು, ಒಂದು ಅಭಿಮಾನದಿಂದ ಕೂಡಿದ ಹಠ ನಿನ್ನದಿದು. ಯಾಕಂದರೆ ನಿನ್ನ ಹೆಂಡತಿಯನ್ನು ಬಿಡಿಸಿಕೊಳ್ಳಬೇಕು. ಅದಲ್ಲದೆ ಇದ್ದರೆ ನಿನಗೆ ವಾಲಿಯಲ್ಲಿ ಏನು ದ್ವೇಷ ಇದೆ. ವಾಲಿಯ ತಪ್ಪು ನನಗೆ ಗೊತ್ತಾಯಿತು. ಯಾವ ಕಾರಣಕ್ಕೂ ಇನ್ನೊಬ್ಬನ ಹೆಂಡತಿಯನ್ನು ಇಟ್ಟುಕೊಳ್ಳುವಂತಹದ್ದು ಬಲಾತ್ಕಾರವಾಗಿ, ಅದು ಯಾವ ಶಾಸ್ತ್ರವೂ ಒಪ್ಪುವುದಿಲ್ಲ. ನಿನ್ನ ಜೊತೆಗೆ ನಿನ್ನ ಹೆಂಡತಿಯನ್ನು ಕಳುಹಿಸಿದ್ದದ್ದು, ಇಬ್ಬರು ಗಂಡ ಹೆಂಡತಿ ಮನೆಯಿಂದ ಹೊರಗೆ ಹೋಗಿ, ಅದು ದೊಡ್ಡ ತಪ್ಪಲ್ಲ ಅಂತ ನಾವು ಹೇಳ್ಬೋದು ವಾಲಿಯದ್ದು. ಆದರೆ ಗೃಹಸ್ಥಾಶ್ರಮದಲ್ಲಿ ಗಂಡ ಹೆಂಡತಿಯನ್ನು ಬೇರ್ಪಡಿಸುವಂತಹದ್ದು ಇದು ಮಹಾಪರಾಧ. ಈ ಅಪರಾಧಕ್ಕೆ ಕ್ಷಮೆಯೇ ಇಲ್ಲ. ರಾಮ ಹೇಳ್ತಾನೆ, ಬಹಳಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆ ವಾಲಿ, ಇದು ಮಹಾಪರಾಧ ಅಂತ ಹೇಳ್ತಾನೆ. ಹಾಗಾದ ಕಾರಣ ನೀನು ಸಂತ್ರಸ್ತ ನನ್ನ ಹತ್ರ ಹೇಳಿಕೊಂಡಿದ್ದಿ, ಅಂತಹ ವಾಲಿಯನ್ನು ಸ್ವರ್ಗಸ್ಥನನ್ನಾಗಿಸುತ್ತೇನೆ, ಅವನನ್ನು ಕೊಂದು ಕೊಡ್ತೇನೆ, ಹನಿಷ್ಯಾಮಿ ಹೇಳ್ತಾನೆ. ನಿನ್ನ ಹೆಂಡತಿಯನ್ನು ನಿನಗೆ ಬಿಡಿಸಿಕೊಡ್ತೇನೆ, ಅಂದರೆ ಹೆಂಡತಿಯ ಜೊತೆಗೆ ಜಯಲಕ್ಷ್ಮಿಯನ್ನು ನಿನ್ನ ಬಳುವಳಿಯಾಗಿ ನಿನಗೆ ಕೊಡ್ತೇನೆ ಅಂತ ಹೇಳ್ತಾನೆ. ಸಂತೋಷ ಆಯ್ತಂತೆ ಸುಗ್ರೀವನಿಗೆ. ಅಷ್ಟರವರೆಗೆ ವಾಲಿಯನ್ನು ಕೊಲ್ತೇನೆ ಅಂತ ಹೇಳಿದವರಿಲ್ಲ. ವಾಲಿಯ ಬಲದಿಂದ ಜಗತ್ತು ತತ್ತರಿಸಿ ಹೋಗಿದೆ.
ವಾಲಿಂದ್ರ ಒಂದು ಬೆದರು ಬೊಂಬೆ ಆಗಿತ್ತು. ಅಂತಹ ವಾಲಿಯನ್ನು ಕೊಂದು ರುಮೆಯನ್ನು ಬಿಡಿಸಿಕೊಡ್ತೇನೆ ಅಂತ ರಾಮ ಹೇಳಿದನಲ್ಲ. ಸಂತೋಷಗೊಂಡಂತ ಸುಗ್ರೀವ ಹೇಳ್ತಾನೆ, ನನ್ನ ಕೆಲಸ ಕೈಗೂಡಿದರೆ ಶತ್ರು ರಾವಣನನ್ನು ಯುದ್ಧಕ್ಕಾಗಿ ನಿಮಗೆ ಒಪ್ಪಿಸಿಕೊಡ್ತೇನೆ. ಅದರ ಅರ್ಥ ಸೀತಾನ್ವೇಷಣೆ ಮಾಡುವಲ್ಲಿ ನನ್ನ ಪೂರ್ಣ ಸಹಾಯ ನನ್ನದ್ದಿದೆ. ವಾಲಿ ಸತ್ರೆ ಇಡೀ ಕಪಿ ಸಾಮ್ರಾಜ್ಯ, ಕಪಿ ಬಳಗಕ್ಕೆ ನಾನು ಯಜಮಾನನಾಗ್ತೇನೆ. ಮೊದಲೇ ಅವನಿಗೆ ಪಟ್ಟಾಭಿಷೇಕ ಆಗಿದೆ. ಒಂದು ನನ್ನ ಸ್ವಾಧೀನದಲ್ಲಿ ಎಲ್ಲ ಕಪಿಗಳು ಬರ್ತಾರೆ, ನಾನು ಸೀತಾನ್ವೇಷಣೆಗೆ ನೆರವಾಗ್ತೇನೆ ಅಂತ ಪ್ರಾಮಾಣಿಕವಾಗಿ ತನ್ನ ಸೇವೆಯನ್ನು ಸುಗ್ರೀವ ಹೇಳಿಕೊಳ್ತಾನೆ. ಅದು ಸತ್ಯವಾಕ್ ಮಾತು. ಆ ವೀರರಿಬ್ಬರೂ ಪ್ರತಿಜ್ಞೆ ಮಾಡಿಕೊಂಡಂತೆ ಕೈಯನ್ನು ಹಿಡ್ಕೊಂಡು ಕುಲುಕಿಸಿದ್ರಂತೆ. ಆದರೆ ಕೈ ಹಿಡ್ಕೊಂಡು ಕೈ ಕುಲುಕಿಸಿ ಮಾಡಿದ ಮಾತು ಮಾತಲ್ಲ, ಅದು ಶಾಸ್ತ್ರಬದ್ಧವಾಗಬೇಕಾ ಒಪ್ಪಂದ. ಆ ಸಂದರ್ಭದಲ್ಲಿ ಹನುಮಂತ ಏನು ಮಾಡಿದ ಕೇಳೋಣ. ಕದ ಕೇಳೈ ಭಾಷೆ ಭಟರಿಗೆ ಸಂದುದಿ ಪರಿಮನವು ರವಿಜಗೆ ನಿಂದು ನಿಲ್ಲಲರೆಯದೆ ಪರೀಕ್ಷೆಗೆ ಮಾಡಿದನು ಮನವ. ಒಂದು ಭಿನ್ನ ಹಜಿಯ ಬಿದ್ದಿಹದುಂಧುಬಿಯ ವಿಗ್ರಹವನಿದ ಕೆಲ ಕೊಂದಿಸಿದ ಭಟ ಗೆಲುವ ನಣ್ಣನನೆಂದು ಕೈ ಮುಗಿದಾಗ ಕಂದ ಕೇಳೈ. ಆ ಸಂದರ್ಭದಲ್ಲಿ ಅವರಲ್ಲಿ ತುಲ್ಯಾರಿ ಮಿತ್ರತ್ವವಾಯಿತು ಅಂತ ವಾಲ್ಮೀಕಿ ಉಲ್ಲೇಖ ಮಾಡ್ತಾನೆ. ತಮ್ಮ ತಮ್ಮ ವಿರೋಧಿಗಳನ್ನು ತುಲ್ಯ ಭಾವದಿಂದ ಕಾಣುವಂತಹದ್ದು. ಸುಗ್ರೀವನಿಗೆ ಯಾರು ವೈರಿಗಳೋ ಅವರನ್ನು ರಾಮನು ವೈರಿ ಅಂತ ಅಂಗೀಕರಿಸುವುದು, ರಾಮನಿಗೆ ಯಾರು ವೈರಿಗಳೋ ಅವರನ್ನು ಸುಗ್ರೀವ ವೈರಿ ಅಂತ ಒಪ್ಪಿಕೊಳ್ಬೇಕು. ಸುಗ್ರೀವನಿಗೆ ಯಾರು ಸ್ನೇಹಿತರೋ ಅವರನ್ನು ರಾಮ ಪತಿಕರಿಸಬೇಕು, ರಾಮನಿಗೆ ಯಾರು ಸ್ನೇಹಿತರೋ ಅವರನ್ನು ಸುಗ್ರೀವ ಪತಿಕರಿಸಬೇಕು. ಇದು ತುಲ್ಯಾರಿ ಮಿತ್ರತ್ವ. ಇಂತಹದ್ದೇ ಒಂದು ಮಿತ್ರತ್ವ ವಾಲಿ ಮತ್ತು ರಾವಣರಲ್ಲಿ ಹಿಂದೆ ನಡೆದಿತ್ತು. ವಾಲಿ ಸಂಧ್ಯಾಕಾಲ ಸಂಧ್ಯಾ ವಂದನೆ ಮಾಡುತ್ತಿದ್ದಂತಹ ಸಂಸ್ಕಾರವಂತ. ರಾವಣನಿಗೊಂದು ಕ್ರಮ, ತನಗಿಂತ ಬಲಾಢ್ಯರು ಇದ್ದರೆ ಅವರ ಜೊತೆಗೆ ಯುದ್ಧ ಮಾಡುವಂಥದ್ದು, ಆದರೆ ಗೆಲ್ಲುವುದು, ಆಗದಿದ್ದರೆ ಸಂಧಾನ ಮಾಡುವಂಥದ್ದು. ವಾಲಿ ಬಲಾಢ್ಯ ಅಂತ ಗೊತ್ತಾಗಿ ಒಂದು ದಿವಸ ವಾಲಿಯನ್ನು ತುಡುಕಲಿಕ್ಕೆ ಬರ್ತಾನೆ. ವಾಲಿ ಸಂಧ್ಯಾ ವಂದನೆ ಮಾಡ್ತಾ ಇರ್ತಾನೆ, ಹಿಂದಿನಿಂದ ಬಂದು ಅವಕ್ಕಿಕೊಳ್ತಾನೆ. ಇವನನ್ನು ಹೊತ್ತುಕೊಂಡೇ ಸಮುದ್ರದಲ್ಲಿ ಸಂಧ್ಯಾ ವಂದನೆ ಮಾಡಿ ಅದಲ್ಲಾದ ಮೇಲೆ ಬಾಲದಲ್ಲಿ ಸುತ್ತಿ ಬೆನ್ನಿನಲ್ಲಿದ್ದಂತಹ ರಾವಣನನ್ನು ತಂದು ಪ್ರಶ್ನೆ ಮಾಡ್ತಾನೆ, ಯಾರು ನೀನು, ಏನು? ತಾನು ಲಂಕೇಶ್ವರದಿದ್ದೇನೆ, ಯಾಕೆ ಬಂದಿದ್ದು ಯುದ್ಧಕ್ಕೆ? ಮೊದಲೇ ಬಾಲದ ಬಂಧನದಿಂದ ಮೂರೂ ಸಮುದ್ರದಲ್ಲಿ ಮುಳುಗಿ ಹಾಕಿದಂತಹ ರಾವಣನಿಗೆ ತನ್ನ ಶಕ್ತಿ ಬಲ ಕುಂದಿ ಹೋಗಿದೆ. ವಾಲಿ ಎಳ್ಕೊಂಡು ಬಂದು ಮನೆಯಲ್ಲಿ ಕಟ್ಟಿ ಹಾಕ್ತಾನೆ ಅವನನ್ನು ತೊಟ್ಟಿಲಿನ ಹಗ್ಗದಲ್ಲಿ. ಅದು ವಾಲಿಯ ವಿಕ್ರಮ. ಮಿತ್ರತ್ವವನ್ನು ಯಾಚಿಸ್ತಾನೆ ರಾವಣ, ಸಂಧಾನವನ್ನು ಮಾಡ್ತಾನೆ. ಕಾರ್ತವೀರ್ಯನ ಪ್ರಕರಣ, ಬಲಿಯ ಪ್ರಕರಣ, ವಾಲಿಯ ಪ್ರಕರಣ ಎಲ್ಲ ಕಡೆಯಲ್ಲಿಯೂ ಸೋತಾಗ ರಾವಣ ಸ್ನೇಹವನ್ನು ಮಾಡಿಕೊಳ್ಳುವಂಥದ್ದು ಅವನಿಗೆ ಅಭ್ಯಾಸ. ತನಗಿಂತ ಬಲಾಢ್ಯರಲ್ಲಿ ದ್ವೇಷವನ್ನು ರಾವಣ ಕಟ್ಟಿಕೊಳ್ಳಿಲ್ಲ. ಅಂತಹ ಚತುರಮತಿ ರಾಜಕಾರಣದಲ್ಲಿ ದಾರ, ಪುತ್ರ, ಭೋಗಾಚ್ಛಾದನ, ಭೋಜನ, ಈ ಮಾತು, ಹೆಂಡತಿ, ಮಕ್ಕಳು, ಭೋಗ, ಆಚ್ಛಾದನ, ಹಾಸಿಗೆ, ಇದನ್ನು ವಿನಿಮಯ ಮಾಡಿಕೊಳ್ಳುವಲ್ಲಿವರೆಗಿನ ಅವರದ್ದು ತುಲ್ಯಾರಿ ಮಿತ್ರ. ಇದಕ್ಕೆ ಅಧಮ ಸಂಧಾನ ಅಂತ ಹೆಸರು. ಇದು ಉತ್ತಮ ಸಂಧಾನ ಅಲ್ಲ. ಇದನ್ನು ಮಾಡಿಕೊಂಡಿದ್ದ ವಾಲಿ ಜೊತೆಗೆ ರಾವಣ. ಆಮೇಲೆ ಅವರಿಗೆ ಬಳಕೆ ಇರಲಿಲ್ಲ, ಅದು ಮಾಡಿಕೊಂಡದ್ದಂತೂ ಉಲ್ಲೇಖ ಇದೆ. ಈ ಪ್ರಕರಣವನ್ನು ನಾವಿಲ್ಲಿ ಗಮನಿಸಬೇಕು. ರಾಮ ಮತ್ತು ಸುಗ್ರೀವಲ್ಲಿ ಆಗುವಂತಹದ್ದು ಅಧಮ ಸಂಧಾನ ಅಲ್ಲ, ಇದು ಉತ್ತಮ ಮಿತ್ರತ್ವ, ಉತ್ತಮ ಸಂಧಾನ ಆಗುವಂತಹದ್ದು. ಇದು ಅಧರ್ಮದ ನಾಶಕ್ಕೆ ಮತ್ತು ಧರ್ಮೋದ್ಧಾರಕ್ಕೆ ಆಗುವಂತಹ, ಇದು ಹೀಗೆ ಆಗಬಾರದು ಎನ್ನುವುದರಿಂದ ಒಂದು ಮಾತಿದೆ. ಮನುಷ್ಯರ ಕೈಯಲ್ಲಿ ಇಲ್ಲಿ ಅಗ್ನಿ ಇದೆ, ಅಂಗೈಯಲ್ಲಿ. ವಾನರರ ಅಂಗೈಯಲ್ಲಿ ಅಗ್ನಿ ಇದೆ ಎನ್ನುವುದಕ್ಕೆ ಯಾವುದೇ ಉಲ್ಲೇಖ ಇಲ್ಲ. ಅಗ್ನಿ ಸಾಕ್ಷಿಕವಾಗಿ ಸಂಧಾನ ಆಗಬೇಕಾದ್ದು ಮುಖ್ಯ, ಮಿತ್ರತ್ವ ಆಗಬೇಕಾದ್ದು ಮುಖ್ಯ. ಅರಣಿ ಮಥನದಿಂದ ಹನುಮಂತ ಅಗ್ನಿ ಪ್ರತಿಷ್ಠಾಪನೆ ಮಾಡ್ತಾನಂತೆ, 2 ಅರಣಿಯನ್ನು ತಿಕ್ಕಿ. ಹಾಗೆ ಅಗ್ನಿ ಸಾಕ್ಷಿಕವಾಗಿ ಕೈತಟ್ಟಿ ಇಬ್ರು ಪರಸ್ಪರ ಮಿತ್ರತ್ವವನ್ನು ಘೋಷಿಸಿದ್ರು ಅವರು, ಅಗ್ನಿ ಸಾಕ್ಷಿಕವಾಗಿ ಅಂತ ಹೇಳ್ತಾನೆ. ಆದರೂ ವಾಲಿಯನ್ನು ಯುದ್ಧಕ್ಕೆ ಕರೆಯುವುದೋ, ವಾಲಿಯತ್ತ ಯುದ್ಧಕ್ಕೆ ಹೋಗುವಂಥದ್ದೋ ಸುಗ್ರೀವನಿಗೆ ಧೈರ್ಯ ಬರಲಿಲ್ಲ. ಮಿತ್ರರಾದ ಮೇಲೆ ಸುಗ್ರೀವನಿಗೆ ಮತ್ತು ಸಂಶಯ ಬಂತು. ರಾಮನ ಪರಾಕ್ರಮದಲ್ಲಿ, ಅವರ ಶಕ್ತಿಯಲ್ಲಿ ಸಂಶಯ ಬಂತು. ಹಾಗೆ ಹೇಳ್ತಾನೆ, ಆದರೂ ನನಗೆ ವಾಲಿಯನ್ನು ನೀನು ಕೊಲ್ತಿ ಅಂತ ನನಗೆ ವಿಶ್ವಾಸ ಬರುವುದಿಲ್ಲ ರಾಮ. ಯಾಕೆ ವಿಶ್ವಾಸ ಬರುವುದಿಲ್ಲ ಹೇಳು ಅಂತ ತೋರಿಸ್ತಾನೆ. ದುಂದುಬಿಯನ್ನು ಎತ್ತಿ ಎಸೆಯುವಾಗ ಅದು ಎಲ್ಲಿ ಬಿದ್ದಿದೆ ಆ ಕಳೇವರ, ಅಲ್ಲಿ ಮಾಂಸ ಮಜ್ಜೆಗಳೆಲ್ಲ ಮಳೆಗೆ ಕರಗಿ ಹೋಗಿ ಅಲ್ಲಿ ಅಸ್ಥಿ,
ಅಸ್ಥಿ ಪಂಜರ ಇತ್ತು ರಾಶಿಯಾಗಿ, ಅದು ಬೆಟ್ಟದಂತೆ, ಸಣ್ಣ ಬೆಟ್ಟದಂತೆ. ಮತ್ತೊಂದು ವಕ್ರಾಕಾರವಾಗಿ ಅಥವಾ ಚಕ್ರಾಕಾರವಾಗಿ ಹರಿದಾಡುವ ಹಾವಿನ ಆಕಾರದಲ್ಲಿ 7 ಸಾಲ ವೃಕ್ಷಗಳಿತ್ತು. ಅವ ಹೇಳ್ತಾನೆ, ವಾಲಿಗೆ ಮನಸ್ಸಾದರೆ ಆ ಎಲುಬಿನ ಹಂದರವನ್ನು ಮೊಣಕಾಲಿನವರೆಗೆ ಎತ್ತುತ್ತಿದ್ದ. ಕೆಲವೊಮ್ಮೆ ಬಂದು ಬಾಣದಿಂದ ಈ ಸಾಲ ಮರವನ್ನು ಕಡಿಯುತ್ತಿದ್ದ 7, ಅದು ಪುನಃ ಚಿಗುರುತ್ತಿತ್ತು. ಇಂತಹ ವಿಕ್ರಮಿ, ಬಿಲ್ಗಾರಿಕೆಯಲ್ಲಿ ವಿಕ್ರಮ ಉಂಟು, ದೈಹಿಕ ಸಾಮರ್ಥ್ಯದಲ್ಲಿ ವಿಕ್ರಮ ಉಂಟು ಅಂತ ಹೇಳಿದ. ಅಷ್ಟೇ ಅಲ್ವೋ, ಆ ಎಲುಬಿನ ಹಂದರದ ಹತ್ರ ರಾಮ ಬಂದು ತನ್ನ ಎಡಗಾಲಿನ ಬೆರಳಿನ ತುದಿಯಿಂದ ಒದಿತಾನೆ. ಅದು 10 ಯೋಜನ ದೂರ ಚಿಮ್ಮಿ ಹೋಯಿತು ಅಂತ ಹೇಳ್ತಾನೆ. ಆವಾಗ ಸುಗ್ರೀವನಿಗೆ ಧೈರ್ಯ ಬಂತು, ದೈಹಿಕವಾದ ಶಕ್ತಿ ರಾಮನಲ್ಲಿ ಉಂಟು. ಸಾಲ ವೃಕ್ಷವನ್ನು ತೋರಿಸ್ತಾನೆ, ಒಂದು ಬಾಣವನ್ನು ಅನುಸಂಧಾನ ಮಾಡ್ತಾನೆ. ಆ ಹೊತ್ತಿಗೆ ವಕ್ರಾಕಾರವಾಗಿದ್ದದ್ದು ಸರಳ ರೇಖೆಗೆ ಬರ್ತದೆ ಅಂತ. ಸುಗ್ರೀವನ ಹತ್ರ ಕೇಳ್ತಾನೆ ರಾಮ, ಸರಳ ರೇಖೆಗೆ ಬಂದದ್ದು ಹೇಗೆ ಅಂತ ಗೊತ್ತಾಯ್ತಾ? ಇಲ್ಲ ರಾಮಚಂದ್ರಮ, ಹಾವುಗಳ ಬಾಲಕ್ಕೆ ಒದ್ರೆ ಅವು ನೆಟ್ಟಗಾಗ್ತವೆ. ನಾನು ನನ್ನ ಕಾಲಿನ ಹೆಬ್ಬೆರಳನ್ನು ಆ ಬಾಲದ ಬುಡದಲ್ಲಿಟ್ಟಿದ್ದೇನೆ, ಇದರಡಿಯಲ್ಲಿ ಬಿದ್ದುಕೊಂಡುಂಟು ಒಂದು ಹಾವು, ಒಂದು ರಾಕ್ಷಸ. ಅವ ಅಹಿ ರೂಪದಲ್ಲಿ ಈ ರೀತಿ ವಿಷಜಂತುವಾಗಿ ಬಿದ್ದುಕೊಂಡಿದ್ದಾನೆ, ಹಾವಿನ ರೂಪದಲ್ಲಿದ್ದಾನೆ, ಬಾಲಕ್ಕೆ ಒದ್ದ ಕಾರಣ ಸರಳ ರೇಖೆಗೆ ಬಂದಿದೆ. ಆ ಹಾವಿನ ಬೆನ್ನ ಮೇಲೆ ಬೆಳೆದಂತಹ ಮರಗಳಿವು. ಹಾಗೆ ಬಾಣ ಪ್ರಯೋಗ ಮಾಡಿ ಆ ಎಲ್ಲ ಮರಗಳನ್ನು ಕಡಿದು ಸರ್ವನಾಶ ಮಾಡಿ, ಆ ಬಾಣ ಭೂಮಿಯನ್ನು ಹೊಕ್ಕು ಭೂಮಿ ಅಡಿಯಲ್ಲಿದ್ದಂತಹ ರಾಕ್ಷಸನ ಹಾವಾಗಿ ಬಿದ್ದವನ ತಲೆ ತುಂಡು ಮಾಡಿ ಅದು ಸಮುದ್ರ ಸ್ನಾನ ಮಾಡಿ ರಾಮನ ಬತ್ತಳಿಕೆಯಿಂದ ಬಂದು ಸೇರ್ತದೆ. ಅದರ ಅರ್ಥ ಏನು ಅಂದರೆ, ವಿಶ್ವಾಮಿತ್ರರು ಕೊಟ್ಟ ಸಜೀವ ಶರಗಳದು, ಯುಗ್ಮ ಶರಗಳದು, ದಿವ್ಯ ಬಾಣಗಳವು. ಇದು ರಾಮನ ಮಹಿಮೆ. ಈ ಎರಡನ್ನೂ ಕಂಡು ಸುಗ್ರೀವನಿಗೆ ತುಂಬ ಸಂತೋಷ ಆಯ್ತಂತೆ, ರಾಮನಲ್ಲಿ ಶಕ್ತಿ ಉಂಟು ಅಂತ ಗೊತ್ತಾಯ್ತಂತೆ. ಹಾಗೆ ರಾಮ ಸುಗ್ರೀವನನ್ನು ಪ್ರೇರೇಪಿಸ್ತಾನೆ ಯುದ್ಧಕ್ಕೆ. ಹೇಗೆ ಹೋಗಬೇಕು ಕೇಳೋಣ. ಕೆಣಕು ಹೋಗಾದಡ ವಿಚಾರವನೆಣಿಸಿದರಿ ಭೈರವನ ಮೇರಣ, ರಣದ ಭಾರವು ನಮ್ಮದಜಿಕೆ ಬೇಡ ನಿನಗೆ ನೂತ, ಪ್ರಣುತ ಜನ ಸುರಧೇನು ಸುಮನೋಗಣ ಮಗ ವಿಭು ವೀರ ತೊರವೆಯ ಗುಣಭರಿತ, ನರಸಿಂಹನ ಭಯವನಿತ್ತ ನಿನ ಜಗೆ. ದಿವ್ಯ ಬಾಣ ರಾಮನ ಬತ್ತಳಿಕೆಯನ್ನು ಸೇರಿಕೊಂಡಿತ್ತು. ಹೇಗೆ ಅಂದರೆ, ಸುದರ್ಶನ ಚಕ್ರ ಭಗವಂತನ ಕೈಯಲ್ಲಿರುವಂತಹದ್ದು ದುಷ್ಟರ ತಲೆ ಕಡಿದು ಬಂದು ಸೇರಿಕೊಳ್ತಿತ್ತು. ದೇವೇಂದ್ರನ ವಜ್ರಾಯುಧ, ಮಹಾವಿಷ್ಣುವಿನ ಕೌಮೋದಕಿ ನಾಮಕವಾದಂತಹ ಗದೆ, ಶಿವನ ತ್ರಿಶೂಲ ಹೇಗೆಯೋ ಇದು ಗುರಿಯನ್ನು ಛೇದಿಸಿ ಗುರಿಯನ್ನು ಭೇದಿಸಿ ಪುನಃ ಸ್ವಸ್ಥಾನಕ್ಕೆ ಮರಳುತ್ತಿರುವಂತಹದ್ದು ದಿವ್ಯ ಬಾಣಗಳಿವು, ದಿವ್ಯ ಆಯುಧಗಳಿವು. ಇದೇ ರೀತಿ ಖಂಡಿತ ಅವನಿಗೆ ಸ್ತುತಿ ಮಾಡಿದನಂತೆ ರಾಮನ ಪಾದಕ್ಕೆ ಬಿದ್ದು. ಅದೇ ರೀತಿ ಶ್ರೀಲೋಲ ಶರಣೆಂದು ಯಕ್ಷಗಾನದ ಕವಿ ಪಾರ್ಥಿಸುಬ್ಬ ಒಳ್ಳೆಯ ಪ್ರಯೋಗ ಮಾಡಿದ್ದಾನೆ. ಜಯಶ್ರೀ, ಭುಜಶ್ರೀ ಅಥವಾ ವಿಜಯಲಕ್ಷ್ಮಿ, ಕೀರ್ತಿಲಕ್ಷ್ಮಿ. ಹಾಗೆ ಶ್ರೀಲೋಲ, ಯಾವುದು ಶ್ರೀ ಅದರ ಲೋಲ ನೀನು ಅಂತ ರಾಮನನ್ನು ಹೊಗಳ್ತಾನೆ ಸುಗ್ರೀವ. ಸುಗ್ರೀವ ಅಂತ ಹೇಳ್ತಾನೆ, ನೀನು ವಾಲಿಯನ್ನು ಯುದ್ಧಕ್ಕೆ ಕರಿ, ನನಗೆ ವಾಲಿಯವನ್ನೊಮ್ಮೆ ನೋಡಬೇಕು, ಅವನನ್ನು ಕೊಲ್ತೇನೆ ಅಂತ. ಹೇಗೆ ಸುಮ್ಮನೆ ಹೋಗಿ ಕೊಲ್ಲಿಕ್ಕಾಗ್ತದ? ನಿನ್ನ ಹೆಂಡತಿಯನ್ನು ಪಡೆಯುವಂತಹ ಕೆಲಸ ನಿನ್ನದ್ದೇ, ನಿನಗೆ ಸಹಾಯಕನಾಗುವಂತಹದ್ದು. ಅದೇ ರೀತಿ ರಾಮನ ಹೆಂಡತಿ ಸೀತೆಯನ್ನು ಪಡೆಯುವಂತಹದ್ದು ರಾಮನಿಗೆ ಹೊಣೆ, ಸುಗ್ರೀವ ಸಹಾಯಕನಾಗುವಂತಹದ್ದಿಲ್ಲಿ. ಹಾಗೆ ಸುಗ್ರೀವನಿಗೆ ಆಶೀರ್ವಾದ ಮಾಡ್ತಾನೆ, ನಿನ್ನ ಹಿಂದುಗಡೆಯಲ್ಲಿ ನಾನಿದ್ದೇನೆ, ನಿನ್ನ ಬೆಂಗಡೆಯಲ್ಲಿ ನಾನಿದ್ದೇನೆ, ಬೆಂಗಾವಲಾಗಿ ನಾನಿದ್ದೇನೆ. ನಿನ್ನ ಅಣ್ಣನನ್ನು ಕೊಂದು ನಿನಗೆ ನಿನ್ನ ಹೆಂಡತಿಯಾದಂತಹ ರುಮೆಯನ್ನು ಹೊಂದಿಕೊಳ್ಳುವುದಕ್ಕೆ ಅನುಕೂಲವನ್ನು ಕಲ್ಪಿಸಿಕೊಡುವಂತಹ ಕೆಲಸ ನನ್ನದು, ನೀನು ಭೀತನಾಗಬೇಕಾದ ಧೈರ್ಯದ ಮಾತುಗಳನ್ನು ಹೇಳ್ತಾನೆ. ಹಾಗೆ ನಾವು ಕಿಷ್ಕಿಂಧ ಕಾಂಡದ 3ನೇ ಸಂಧಿಯಲ್ಲಿ ಯುದ್ಧ ಭಾಗವನ್ನು ನೋಡೋಣ. ಹಗೆಗಳೆ ಮಗಿನ್ನಾರು ನಿರ್ಜರ ನಗರಪತಿ ನಮ್ಮಯ್ಯ ನುಳಿದರ ಸುಗಳು ಪಾಡಲ್ಲೆ ಮಗೆ ದಿವದಲಿ ಧರಣಿಯಲಿ ನೃಪರು, ಹೆಗಲು ಬಡಿಕರ ಹೇಳದಿರು ವಾಸುಗಿಗೆ ಗರುಡರು ನಾವು ನಮ್ಮೊಳಗೆ, ಅಗಡುತನವೀ ಹೊತ್ತು ತಮ್ಮಂಗಲ್ಲದಿಲ್ಲೆಂದ, ಅಗಡುತನವೀ ಹೊತ್ತು ತಮ್ಮಂಗಲ್ಲದಿಲ್ಲೆಂದ. ರಾಮನ ಸೂಚನೆಯಂತೆ ತೊರವೆಯ ಪ್ರಕಾರ ಸುಗ್ರೀವನ ಜೊತೆಗೆ ಒಂದು ಸಣ್ಣ ಸೈನ್ಯ ಇತ್ತು. ಆ ಇದ್ದಂತಹ ಸೈನ್ಯವನ್ನು ಹೊಂದಿಕೊಂಡು ಸುಗ್ರೀವ ಹೊರಡುತ್ತಾನೆ.
ಕಿಷ್ಕಿಂಧೆಗೆ ದಾಳಿ ಮಾಡಲಿಕ್ಕೆ ರಾಮನ ಬೆಂಬಲದಿಂದ. ಹಾಗಾದರೆ ಬಹಳ ಉತ್ಸಾಹದಲ್ಲಿ, ಎಷ್ಟು ಸಂಖ್ಯೆ ಅಂತ ಮುಖ್ಯ ಅಲ್ಲ, ಸುಗ್ರೀವನ ಜೊತೆಗಿದ್ದ ಬಲ ಇದು ಸಜ್ಜನ ಸಂಖ್ಯೆ, ಇದು ಧರ್ಮಾತ್ಮರ ಬಲ ಸುಗ್ರೀವನಿಗಿತ್ತು. ಆ ಕಪಿಗಳು ಸುಗ್ರೀವನಲ್ಲಿರುವ ಧಾರ್ಮಿಕತೆಯನ್ನು ಒಪ್ಪಿಕೊಂಡು ಬಂದಿದ್ರು, ನೀತಿಯನ್ನು ಒಪ್ಪಿಕೊಂಡು ಬಂದಿದ್ರು. ಸಂಖ್ಯೆಯಿಂದ ವಾಲಿಯ ಬಲ ಬಹಳ ದೊಡ್ಡದಿತ್ತು. ಆದರೆ ವಾಲಿಯ ಅಧಿಕಾರದ ಮದ, ವಾಲಿಯ ಭೀತಿಯಿಂದ, ವಾಲಿಯ ಹೆದರಿಕೆಯಿಂದ ವಾಲಿಯನ್ನು ಅನುಸರಿಸಿಕೊಂಡಿದ್ದಂತಹ ಬಲ ಅದು. ಅವರು ಕಿಷ್ಕಿಂಧೆಗೆ ಮುತ್ತಿಗೆ ಹಾಕಿದ್ರು ಅಂತ ಕವಿ ಹೇಳ್ತಾನೆ. ವಾಲಿಯ ಕಿವಿಗೆ ಬೀಳುವಂತೆ ಸುಗ್ರೀವ ಯುದ್ಧಕ್ಕೆ ವಾಲಿಯನ್ನು ಕರೀತಾನಂತೆ. ದ್ವಾರದಲ್ಲಿ ನಿಂತು ಯುದ್ಧಕ್ಕೆ ಬಾ ಅಡ್ಡ ವಾಲಿ ಅಂತ ಕರೀತಾನೆ. ದಿಗಿಲಾಯ್ತು ವಾಲಿಗೆ ಆ ತಕ್ಷಣದಲ್ಲಿ. ನಿರಂಕುಶ ಪ್ರಭುತ್ವ ವಾಲಿಯದ್ದು. ಯುದ್ಧಕ ರೀತಿ ಕರೆದವರಿಲ್ಲ, ಆತ್ಮವಿಶ್ವಾಸ, ಆ ಧ್ವನಿಯಲ್ಲಿ ಆತ್ಮವಿಶ್ವಾಸ ಇತ್ತು. ಆ ಮೊದಲು ಸುಗ್ರೀವನನ್ನು ಯುದ್ಧಕ್ಕೆ ಕರೆದಿದ್ದಾನೆ ವಾಲಿಯನ್ನು ಈ ಹಿಂದೆ. ಆ ಧ್ವನಿಯಲ್ಲಿ ಇದ್ದ ಆತ್ಮವಿಶ್ವಾಸಕ್ಕಿಂತ ಹೆಚ್ಚಿನ ಆತ್ಮವಿಶ್ವಾಸ, ತಾನು ಗೆಲ್ಲುತ್ತೇನೆ ಎಂಬಂತಹ ಒಂದು ವಿಶ್ವಾಸ ಧ್ವನಿಯಲ್ಲಿ ವಾಲಿ ಗುರುತಿಸಿದ. ದೇವಲೋಕದಲ್ಲಿಯ ಭೂಲೋಕದಲ್ಲಿಯ ಅಮರಾವತಿಯಲ್ಲಿ ನನ್ನನ್ನು ಕರೆಯುವವರು ಯಾರಿದ್ದಾರೆ ಅಂತ ವಾಲಿ ಅನ್ನಿಸಿತಂತೆ. ಇದು ಭೂಲೋಕದಲ್ಲಿಲ್ಲ. ಯಾರು ಆದಿಶೇಷನಿಗೆ ತಾನು ಗರುಡ, ಉಳಿದವರು ಬಿಡಿ. ಹಾಗಾದ್ರೆ ನನ್ನನ್ನು ಕರೆಯುವವರು ಯಾರು? ನನ್ನ ತಮ್ಮ ಮಾತ್ರ ಕರಿಬೇಕಷ್ಟೇ. ಯಾಕಂದ್ರೆ ಅವನಿಗೆ ಹೆಂಡತಿಯನ್ನು ಪಡೆಯುವಂಥ ಒಂದು ಹುಚ್ಚಿನಿಂದ. ನನ್ನನ್ನು ಯುದ್ಧಕ್ಕೆ ಕರೆದು ಕೆಣಕಿ ಯಾರು ಹಿಂದೆ ಹೋಗಲಿಲ್ಲ ಹೇಳ್ತಾನೆ ಅವ. ಹಾಗಾದ್ರೆ ಯಾರು ಕೆಣಕಿ ಹಿಂದೆ ಹೋದದ್ದು? ತಮ್ಮ ಸುಗ್ರೀವ ಮಾತ್ರ ಹಿಂದೆ ಹೋದದ್ದು. ಬದುಕಿದವರಲ್ಲಿ ನನ್ನನ್ನು ಯಾರು ಕರೆದವರಿಲ್ಲ, ನನ್ನನ್ನು ಕರೆದು ಬದುಕಿದವರಿಲ್ಲ. ಇದು ಆತ್ಮವಿಶ್ವಾಸ ವಾಲಿಗೆ ತನ್ನ ಪರಾಕ್ರಮದಲ್ಲಿದ್ದದ್ದು. ಹಾಗಾದ್ರೆ ಇವತ್ತು ಸುಗ್ರೀವನನ್ನು ಆಕಾಶಕ್ಕೆ ಹಾರಿಸಬೇಕು ನಾನು, ಇಲ್ಲರಿ ಇದು ಯಾವಾಗಲೂ ಹಾಗೆ. ಇವನ ಈ ಹುಚ್ಚು ಬಿಡುವುದಿಲ್ಲ, ನನಗೂ ನೆಮ್ಮದಿ ಇಲ್ಲ. ಹಾಗೆ ದೊಡ್ಡ ದೊಡ್ಡ ಕಲ್ಲು ಬಂಡೆ ಮರಗಳನ್ನು ಹಿಡ್ಕೊಂಡಂತಹ ಈ ಸುಗ್ರೀವನ ಸಣ್ಣ ಸೇನೆ ಏನುಂಟು ಇದು ಕಿಷ್ಕಿಂಧೆಗೆ ಪ್ರವೇಶ ಮಾಡಿದೆ. ಇಲ್ಲಿಯೂ ಹಾಗೆ ವಾಲಿಯು ಒಂದಷ್ಟು ಅವನನ್ನು ಅನುಸರಿಸಿಕೊಂಡು ಬಂದಿದ್ದಾರೆ. ಕಲ್ಲು ಬಂಡೆ ಎಲ್ಲ ಅವರಿಗೆ ಅದೇ ಆಯುಧಗಳು, ಕಲ್ಲು ಗುಂಡುಗಳೇ ಆಯುಧಗಳು, ಮರದ ರೆಂಬೆ ಕೊಂಬಗಳೇ ಆಯುಧಗಳು. ಇವರು ಇಬ್ಬರು ಬಂದು ಮುಖಾಮುಖಿಯಾಗಿ ನಿಂತಿದ್ದಾರಂತೆ. ಆದರೆ ಎರಡೂ ಕಡೆಯ ದೊಡ್ಡ ಸೈನ್ಯ, ವಾನರ ಸಂದೋಹ ಯುದ್ಧ ಮಾಡಲಿಕ್ಕೆ ಅವರಿಗೆ ಮನಸ್ಸ ಇಲ್ಲಂತೆ. ಯಾಕಂದ್ರೆ ಅವರ ಹಾನಿ ಯಾಕೆ, ಪ್ರಜಾ ಹಾನಿ ಯಾಕೆ? ನಮಗಿದು ಆದಿಪುರಾಣದಲ್ಲಿ ಭರತ ಮತ್ತು ಬಾಹುಬಲಿ ಇವರು ಯುದ್ಧಕ್ಕೆ ನಿಲ್ತಾರೆ. ಚಕ್ರರತ್ನ ನಿಲ್ಲುವಂತಹದ್ದು. ಬಾಹುಬಲಿಯ ಮಹಾದ್ವಾರದ ಮುಂದೆ ಯಾವ ಸಂಧಾನ ವಿಫಲ ಆಗಿ ಭರತ ಬಾಹುಬಲಿ ಯುದ್ಧಕ್ಕೆ ಸಿದ್ಧಾಗುವಂಥದ್ದು. ಆವಾಗ ಮಂತ್ರಿ ಅವರು ಉಲ್ಲೇಖ ಮಾಡ್ತಾರೆ, ಅವರಿಬ್ಬರು ಪ್ರಜಾಸೆ ಹಾನಿ ಆಗಬಾರದು, ನಿಮ್ಮಲ್ಲಿ ಅಣ್ಣ ತಮ್ಮಂದಿರಲ್ಲಿ ಯಾರು ಪರಾಕ್ರಮಿಗಳು ಅಂತ ಗೊತ್ತಾಗಬೇಕಾದ್ದು ಮುಖ್ಯ. ಅದನ್ನು ಇಬ್ಬರು ಒಪ್ತಾರೆ. ಇದು ಧರ್ಮಯುದ್ಧ, ಪ್ರಜಾಹಾನಿ ಮಾಡಬೇಕಾದ್ದಲ್ಲ, ಸರ್ವನಾಶ ಆಗಬೇಕಾದ್ದಲ್ಲ. ಅದು ಭರತ ಬಾಹುಬಲಿಯರು. ಅಲ್ಲಿ ಬಾಹುಬಲಿಯ ವೈರಾಗ್ಯ ಬರುವಂಥದ್ದು. ಇಲ್ಲಿ ಈ ಪ್ರಜ್ಞೆಯನ್ನು ಮಾಡಿದ್ರಂತೆ, ಪ್ರಜಾಹಾನಿ ಆಗಬಾರದು, ಕಪಿಗಳ ಹಾನಿ ಆಗಬಾರದು. ಏನು ಮಾಡಿದ್ರು ನೋಡೋಣ. ಬಲವೆರಡು ಹಿಮ್ಮೆಟ್ಟಿನುವುದವು ಕಲಿಗಳಿಬ್ಬರ ಕೈಯ ಸನ್ನೆಯ ಅಡಿಬಲರ ಬಾಹು ಪ್ರತಾಪದ ಬಹಳ ತೇಜದಲ್ಲಿ ಮಲತುದೋ ಕೈಲಾಸ ಕನಕ ಚಲದೊಳೆನೆ ರಣಧೀರರಿಬ್ಬರು ಕುಲಿಚದೆದೆ ಸಿಗುರೇಳೆಸಿ ವರಿಸಿದರು ಬೊಬ್ಬೆಯಲಿ ಬಲವೆರಡು ಹಿಮ್ಮೆಟ್ಟಿನಿಂದ ಮೇರುಗಿರಿಯಂತೆ ಇದ್ದಂತಹ ಬಲಗಳು ಏನಿತ್ತು, ಒಂದು ಪ್ರತಿ ಪರ್ವತದಂತೆ ಕಾಣುತ್ತಾ ಇತ್ತು ಆ ಸೇನಾ ಸಂದೋಹ. ಇಬ್ಬರು ಅಪ್ರತಿಮ ವಿಕ್ರಮಿಗಳು, ದೇಹದಾರ್ಢ್ಯವುಳ್ಳವರು, ಕಟ್ಟುಮಸ್ತಾದಂತಹ ದೇಹ. ಇದು ಪರ್ವತದಂತೆ ಕಾಣುತ್ತಿದ್ದವಂತೆ, ಎರಡು ಮೇರುಗಳು ಎದುರಾದಂತೆ. ಆ ಪರ್ವತದಲ್ಲಿ ಬೆಳೆದಂತಹ ಮರಗಳು, ಅದರಲ್ಲಿರುವಂತಹ ಬಂಡೆಗಳಿನಂತೆ ಉಳಿದ ಸೈನಿಕರಿದ್ರು ಅಂತ ಕವಿ ವರ್ಣಿಸ್ತಾರೆ. ಇಬ್ಬರು ಕೈ ಸನ್ನೆಯಲ್ಲಿ ತಮ್ಮನ್ನು ಅನುಸರಿಸಿಕೊಂಡು ಬಂದಂತಹ ಬೆಂಬಲಿಗರನ್ನು ಹಿಂದೆ ಸನ್ನೆ ಮಾಡಿ ಹಿಂದೆ ಕಳುಹಿಸಿದರಂತೆ. ನೀವು ಯಾರೂ ಮುಂದೆ ಬರಬಾರದು. ಆ ಬಲ ಎರಡು ಹಿಮ್ಮೆಟ್ಟಿ ಹೋಯಿತು. ಕೈಲಾಸ ಪರ್ವತ ಮತ್ತು ಮೇರು ಪರ್ವತಗಳು ಪರಸ್ಪರ ಕಾದಾಡ್ತವಂತ ಭಾಸವಾಯಿತಂತೆ ಇಲ್ಲಿ. ಹಾಗೆ ಮಲ್ಲಯುದ್ಧ, ಕಪಿಗಳಲ್ಲಿ ಯಾವ ರೀತಿ ಹೊಡೆದಾಟ, ತೊಡೆ ತಟ್ಟುವಂತಹದ್ದು, ಭುಜಕ್ಕೆ ಭುಜ, ದೃಷ್ಟಿಗೆ ದೃಷ್ಟಿ, ಜಾನುವಿಗೆ ಜಾನು, ಶೀರ್ಷಕ್ಕೆ ಶೀರ್ಷ,
ಇಂತಹದ್ದೆಲ್ಲ ಯುದ್ಧ ಉಂಟು. ಪೃಷ್ಠಕ್ಕೆ ಪೃಷ್ಠ, ಇದು ಪ್ರಾಣಿಗಳಲ್ಲಿ ಆಗುವಂತಹ ಕಾಳಗ, ಯುದ್ಧದ ಕ್ರಮ ಇದೆ. ಇದನ್ನೆಲ್ಲವನ್ನು ಇವರು ಸಿಂಹಾಸನ ಮಾಡಿ ಬಿಗಿ ಮುಷ್ಟಿಯಿಂದ ಹೊಡೆದು ಬಡಿದು ಪರಸ್ಪರ ವಿಜೃಂಭಿಸಿದ್ರು. ಅದು ನೋಡುವುದೇ ಒಂದು ಹಬ್ಬ. ಎರಡು ವಜ್ರಾಯುಧಗಳು ಪರಸ್ಪರ ಹೋರಾಟ ಮಾಡಿದಂತೆ ಬೇರೆ ಬೇರೆ ರೀತಿಯಿಂದ ಕವಿ ಇಲ್ಲಿ ವರ್ಣನೆ ಮಾಡ್ತಾನೆ. ಏನೆಂದು ವರ್ಣಿಸಲಿ? ಮರ ಮುರಿತಾರೆ, ಹೊಡೀತಾರೆ, ಬಂಡೆಗಳನ್ನು ಎತ್ತಾರೆ, ಗುದ್ದುತ್ತಾರೆ. ಒಂದು ಕಡೆಯಲ್ಲಿ ಯಕ್ಷಗಾನದ ಕವಿ ಪಾರ್ಥಿಸುಬ್ಬ ಹೇಳ್ತಾನೆ, ಅದ್ರಿ ಮರಗಳು ಎಲ್ಲ ತೀರಿ ತಿಬ್ಬರಿದಿರಲಿ, ಗುದ್ದು ತೊಡನೆ ಕೈಯ ಕಾಲೋಳು ಒದ್ದು ಭರದಲ್ಲಿ. ಇದು ಪಾರ್ಥಿಸುಬ್ಬ ಕವಿಯ ಪ್ರಯೋಗ. ತುಂಬ ಅಪೂರ್ವವಾದಂತಹ ಸಾಹಿತ್ಯದಿಂದ ರಾಮಾಯಣದ ಪ್ರಸಂಗಗಳನ್ನು ಯಕ್ಷಗಾನದಲ್ಲಿ ಪಾರ್ಥಿಸುಬ್ಬ ಹೇಳಿದ್ದಾನೆ. ಆ ಪ್ರಯೋಗಗಳೇ ಅತ್ಯಂತ ಅಪೂರ್ವ. ಕೆಲವು ಕಡೆಯಲ್ಲಿ ತೊರವೆಯ ಷಟ್ಪದಿಗಳನ್ನು ಪಾರ್ಥಿಸುಬ್ಬ ಬಳಸಿದ್ದು ನಮಗೆ ಕಾಣುತ್ತದೆ ಪ್ರಸಂಗಗಳಲ್ಲಿ. ಲವನ ಕೇಳು ಸುರನರ ಭುಜಂಗಮ ಭುವನದಲ್ಲಣ, ಇಂತಹ ಅನೇಕ ಬಳಸುವಿಕೆ ನಮಗೆ ಕಾಣ್ತದೆ. ಅಂದರೆ ಪುರಾಣ ಪ್ರಕರಣಗಳಲ್ಲಿ ಕವಿಗಳ ಪರಸ್ಪರ ಕೊಡುಕೊಳ್ಳುವಿಕೆ ನಮಗೆ ಕಾಣುವಂಥದ್ದು. ಅಂದರೆ ಈ ಅಧ್ಯಯನಶೀಲರಾಗಿ ಪುರಾಣ ಬರೆಯುವಂತಹ ಕವಿಗಳು ಮಿಕ್ಕ ಕವಿಗಳ ಸಾಹಿತ್ಯಗಳನ್ನು ಕಡೆಗಣಿಸಲಿಲ್ಲ. ಅದನ್ನು ನೋಡಿ ಅಧ್ಯಯನಶೀಲರಾಗಿ ಪರಸ್ಪರ ಕೊಡಕೊಳ್ಳುವಿಕೆಯನ್ನು ಮಾಡಿರುವಂತಹದ್ದು ಸಾರಸ್ವತ ಲೋಕಕ್ಕೆ ಅವರು ಕೊಟ್ಟಂತಹ ದೊಡ್ಡ ಕೊಡುಗೆ ಅಂತ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಹಾಗೆ ಬಹಳ ಕಿಡಿ ಹಾರಿತಂತೆ ಯಮನ ದೆವ್ವಗಳ ಕೂಟವೋ, ಪ್ರಳಯ ಕಾಲದ ಭೈರವನ ಕಾಲ್ತುಳಿತವೋ, ಶಿವನ ಸಿಟ್ಟಿನ ನೋಟವೋ, ಅಥವಾ ಉಗ್ರ ನರಸಿಂಹನ ತೋಳ ತಟ್ಟುವಿಕೆಯೋ, ಏನೆಲ್ಲ ವಾನರ ವೀರರು ಅಂತಹ ಯುದ್ಧವನ್ನು ನೋಡಲಿಲ್ಲ ಅಂತ ಕವಿ ಹೇಳ್ತಾನೆ. ಅಂತಹ ಯುದ್ಧ ನಡೆಯಿತು. ಆ ಯುದ್ಧ ಹೇಗೆ ಮುಂದುವರಿಯಿತು ಅಂತ ನೋಡೋಣ. ಘಾಯಗತಿಯ ಘಡಾವಣೆಗೆ ರಘುರಾಯ ನಾಯನುತಿರ್ದನೇ, ಮಝಮಾಯೆ ಮಾಯನುತಿರ್ದನಂಗವನೊಲದು ಸೌಮಿತ್ರಿ, ವಾಯುಸುತನಳ ರೀಚೆಯಲಿ ತಾರೆಯ ಜಾಂಬವರಾಚೆಯಲಿ, ಸಮರಾಯತದ ಸೌರಂಭಲೇಸೆನುತಿರ್ದರಿದ್ದೆಸೆಯ, ಲೇಸು ಲೇಸೆನುತಿರ್ದರಿದ್ದೆಸೆಯ. ರಾಮಲಕ್ಷ್ಮಣರು ಆ ಯುದ್ಧದಿಂದ ಸಂತೋಷವನ್ನು ಪಟ್ಟರಂತೆ. ಒಂದು ಕ್ಷತ್ರಿಯ ವೀರರಾಗಿ ಯುದ್ಧ ಅಂದ್ರೆ ಇದು, ಒಬ್ಬೊಬ್ಬನ ಹೊಡೆತಕ್ಕೆ ಒಬ್ಬೊಬ್ಬ ಬೀಳುವಂತಹದ್ದು. ವಾಲಿಯ ಹೊಡೆತಕ್ಕೆ ಸುಗ್ರೀವ, ಸುಗ್ರೀವನ ಹೊಡೆತಕ್ಕೆ ವಾಲಿ. ಸಂತೋಷ ಪಟ್ಟರಂತೆ. ಎರಡೂ ಕಡೆಯಲ್ಲಿರುವ ಸುಗ್ರೀವನ ಕಡೆಯಲ್ಲಿದ್ದಂತಹ ಹನುಮಂತ ನಳಾದಿಗಳು, ವಾಲಿಯ ಕಡೆಯಲ್ಲಿದ್ದ ತಾರಾ ಜಾಂಬವಾದಿಗಳು, ಅವರು ಈ ಯುದ್ಧ ವೈಭವವನ್ನು ಕಂಡು ಸಂತೋಷಪಟ್ಟರು, ಉದ್ಧಾರವನ್ನು ಮಾಡಿದರು ಅಂತ ಹೇಳ್ತಾನೆ. ಮಧುಕೈಟವರಲ್ಲಿ ಮಹಾವಿಷ್ಣು ಯುದ್ಧ ಮಾಡಿದ ಹಾಗೆ, ಅಂಧಕಾಸುರನಲ್ಲಿ ಪರಮೇಶ್ವರನ ಯುದ್ಧದ ಹಾಗೆ, ಹಿರಣ್ಯಕಶಿಪುವಿನನ್ನು ನರಸಿಂಹ ಹೇಗೆ ನಖದಿಂದ ಬಗದಿದ್ದಾನೋ ಆ ರೀತಿಯ ಯುದ್ಧ ಹೇಳ್ತಾನೆ. ಜಂಬಕಾಸುರನ ಯುದ್ಧ ಅಂತ ಹೇಳ್ತಾನೆ. ವಾಲಿ ಸುಗ್ರೀವರ ಕಾಳಗವನ್ನು ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಎನ್ನುವಂತಹದ್ದು ಯಾರಿಗೂ ಗೊತ್ತಾಗ್ಲಿಲ್ಲ. ಬಾಣಗಳನ್ನು ಹಿಡ್ಕೊಂಡು ಅವರು ಯುದ್ಧ ಮಾಡಿದರಂತೆ. ವಾಲಿಯ ಯುದ್ಧ ಕೌಶಲದ ರಭಸ ಏನು ಅಂತ ಹೇಳ್ತಾನೆ. ದೇವೇಂದ್ರ ಪುತ್ರ ವಾಲಿ ಹೊಡೆತಕ್ಕೆ ಸೂರ್ಯಪುತ್ರ ಸುಗ್ರೀವ ಯೋಜನದಷ್ಟು ದ್ರೋಹಿ ಬಿದ್ದನಂತೆ. ಇದು ಮುಖ್ಯ. ಸುಗ್ರೀವನ ಕೈ ಕೆಳಗಾಯಿತು, ವಾಲಿಯ ಪ್ರಾಬಲ್ಯ ಮೇಲಾಯಿತು, ಕೈ ಮೇಲಾಯಿತು. ಕಾಲಿನಿಂದ ಒದೆದನಂತೆ. ಸಿಡಿದೇಟಿಗೆ ಉರುಳಿ ಬಿದ್ದಂತಹ ಪರ್ವತದ ಹಾಗೆ ಸುಗ್ರೀವ ಬಿದ್ದಂತೆ. ಋಷ್ಯಮುಖದ ಕಡೆಗೆ ಸುಗ್ರೀವ ಮುಖ ಮಾಡಿದನಂತೆ. ಇಂತಹ ವಿಕ್ರಮ ಕಾಣುತ್ತದೆ. ವಾಲಿಯಂತೂ ಹಲ್ಲು ಕಚ್ಚಿ ತನಗೆ ಶಾಪವಿದ್ದ ಕಾರಣ ಸುಗ್ರೀವನ ಋಷ್ಯಮುಖಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ನೀನು ಬದುಕಿದ ಸುಗ್ರೀವ, ಮತಂಗ ಮುನಿಯ ಶಾಪ ಅಲ್ಲದಿದ್ರೆ ಇವತ್ತೇ ನಾನು ನಿನ್ನನ್ನು ಹೊಡೆದುಕೊಳ್ತಿದ್ದೆ. ನೀನು ಋಷ್ಯಮುಖಕ್ಕೆ ಓಡುವ ಹಾಗೆ ಇರಲಿಲ್ಲ. ಹಾಗೆ ಮಹಾದೇವ ಶತ್ರುವಿನೊಡನೆ ನಡೆಸಿದ ಕಾಳಗದಲ್ಲಿ ಪ್ರಾಣದ ಉಳಿವಿಲ್ಲ ಎಂದುಕೊಂಡು ಋಷ್ಯಮುಖದ ಕಡೆಗೆ ಮುಖ ಮಾಡ್ತಾನೆ. ಮಹಾದೇವನೊಟ್ಟಿಗೆ ಯುದ್ಧ ಮಾಡಿ ಬದುಕಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಅಂತಹ ಪ್ರಚಂಡ ಶಕ್ತಿ ಇರುವಂತಹ ವಾಲಿಯ ಜೊತೆಗೆ ಯುದ್ಧ ಮಾಡಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಸೋತ ಸುಗ್ರೀವ ಋಷ್ಯಮುಖದ ಕಡೆಗೆ ಮುಖ ಮಾಡ್ತಾನೆ. ಇಲ್ಲಿ ಇದ್ದವರ ಕಥೆ ನೋಡೋಣ. ನೊಂದನೈ ಸುಗ್ರೀವ ತಪ್ಪಾಯ್ತಂದಗೆಟ್ಟುದು ಬಲ್ಲವಿಕೆಯೇನೆಂದೋ ಬಗೆವನೋ, ಬಲ್ಲವಿಕೆಯೇನೆಂದು ಬಗೆವನೋ, ಚಿತ್ತದಲ್ಲಿ ಕಡು ಹೀನವಾಯ್ತೆ ಮಗೆ
ಯದೆನುತ ದುಮ್ಮಾನದಲ್ಲಿ ಮನನುದು ದುಮ್ಮಾನದಲ್ಲಿ ಮನನೊಂದು ಲಕ್ಷ್ಮಣ ಸಹಿತ ಭಾಸ್ಕರ ನಂದನನ ಬಳಿಗಾಗಿ ಭಾನುಕುಲೇಂದ್ರ ನಡೆತದ ನೊಂದೆನೈ ಸುಗ್ರೀವ ಅಯಾಚಿತವಾಗಿ ಅಯೋಚಿತವಾಗಿ ರಾಮನಲ್ಲಿ ಬಂದಂತಹ ಧ್ವನಿ ಅದು. ನೊಂದೆನೈ ಅಂತೇಳಿ ಪಕ್ಕನೆ ಋಷ್ಯಮುಖಕ್ಕೆ ಮುಖ ಮಾಡಿ ಸುಗ್ರೀವ ಹೋಗುವಾಗ ಗೊತ್ತಾಯಿತು ರಾಮನಿಗೆ ಸೋತವ ಸುಗ್ರೀವ ಅಂತ. ಅಲ್ಲಿಯವರೆಗೂ ಗೊತ್ತಾಗಲಿಲ್ಲ, ಯಾರು ಬೀಳುತ್ತಾರೆ ಯಾರು ಏಳುತ್ತಾರೆ ಅಂತ ಗೊತ್ತಾಗಲಿಲ್ಲ, ಗುರುತು ಹಿಡಿಲಿಕ್ಕಾಗಲಿಲ್ಲ ರಾಮನಿಗೆ. ವಾಲಿ ಬೀಳುವಾಗಲೂ ಸಂತೋಷ ಪಡ್ತಾನೆ, ಸುಗ್ರೀವ ಬೀಳುವಾಗಲೂ ಸಂತೋಷ ಪಡ್ತಾನೆ. ಯಾಕೆಂದ್ರೆ ಬಿದ್ದವನು ಸುಗ್ರೀವ, ಎದ್ದವನು ವಾಲಿ ಅಂತ ಗೊತ್ತಾಗೋದಿಲ್ಲ, ಬಿದ್ದವನು ವಾಲಿ, ಎದ್ದವನು ಸುಗ್ರೀವ ಅಂತ ಗೊತ್ತಾಗೋದಿಲ್ಲ. ಒಂದು ಏಕರೂಪ ನ್ಯಾಯ ದೇಹದಲ್ಲಿ. ಆದರೆ ಋಷ್ಯಮುಖಕ್ಕೆ ಮುಖ ಮಾಡೋ ಗೊತ್ತಾಯಿತು. ಕಿಷ್ಕಿಂಧೆಯ ಕಡೆಗೆ ಗೆದ್ದು ಹೋಗುತ್ತಿರುವ ವಾಲಿ ಋಷ್ಯಮುಖಕ್ಕೆ ಬರುವ ಸುಗ್ರೀವ ಸೋತು ಬರುವ ಗೊತ್ತಾಯಿತು. ನೊಂದೇನೈ ಹೇಳ್ತಾನೆ ಅವನು. ಸುಗ್ರೀವ ಪೆಟ್ಟು ತಿಂದು ಬಂದದ್ದು ಸುಗ್ರೀವ, ತಪ್ಪು ನಡೆದು ಹೋಯಿತು ನನ್ನಿಂದ ಅಂತ. ಯಾಕಂದ್ರೆ ವಾಲಿಯನ್ನು ಕೊಲ್ತೇನೆ ಅಂತ ರಾಮ ಮಾತು ಕೊಟ್ಟಿದ್ದಾರಲ್ಲ. ಹಾಗಾದ ಕಾರಣ ಸುಗ್ರೀವ ಮನಸ್ಸಿನಲ್ಲಿ ಏನು ಅಂದುಕೊಳ್ತಾನೋ ಅಂತಂತೆ ಅವನಿಗನಾಯಿತು. ನಮ್ಮ ಗೌರವಕ್ಕೆ ತೊಂದರೆ ಆಯಿತು ಹೇಳಿದನಂತ ಲಕ್ಷ್ಮಣನ ಹತ್ರ. ನಮ್ಮ ಗೌರವಕ್ಕೆ ತೊಂದರೆ ಆಯಿತು, ನಾನು ಮಾತು ಕೊಟ್ಟಿದ್ದೇನೆ, ಮಾತು ಮಾಣಿಕವು. ರಾಮನ ಮಾತು ಅಂದ್ರೆ ಹಾಗೆ ಏಕವಾಕ್ ಏಕಸಾಯಕ ರಾಮನದ್ದು. ತಪ್ಪಾಗಿ ಹೋಯಿತು ಅಂತ ಲಕ್ಷ್ಮಣನ ಹತ್ರ ಹೇಳ್ತಾನೆ. ಸುಗ್ರೀವನ ಬಳಿಗೆ ರಾಮ ಬರ್ತಾನೆ. ಅಷ್ಟೊತ್ತಿಗೆ ಸುಗ್ರೀವ ಬಿಲ್ಲು ಬಾಣ ಖಡ್ಗಗಳನ್ನು ಕಂಡು ಬಂದಿಳಿಯುವಂತಹ ಅವ ನಿರ್ಲಕ್ಷ್ಯದಿಂದ, ಒಂದು ಆಲಸ್ಯದಿಂದ ರಾಮನನ್ನು ಗಮನಿಸಲಿಲ್ಲವ, ಪುರಸ್ಕರಿಸಲಿಲ್ಲ. ಔದಾಸೀನ್ಯವನ್ನು ತಾಡಿದ ರಾಮನ ಬಗೆಗೆ ಜಿಗುಪ್ಸೆ ಬಂದು ಹೋಯ್ತು ಅವರಿಗೆ. ಮಹಾದೇವರೇ ನೋಡಿ ಆಯ್ತಲ್ಲ, ನಮಗೆ ಇನ್ನಿ ನೋಡ್ಲಿಕ್ಕೆ ಏನುಂಟು ಹೇಳ್ತಾನೆ ಸುಗ್ರೀವ. ಅಂದ್ರೆ ಉಪಹಾಸ್ಯದಿಂದ, ಅಪಹಾಸ್ಯದಿಂದ, ಆಲಸ್ಯದಿಂದ ಹೇಳ್ತಾನೆ. ಪ್ರಾಣ ಸ್ನೇಹಿತ ಅಂತ ನಾನು ಭಾಷೆ ಕೊಟ್ಟಿದ್ದೇನೆ, ನೀನು ನನಗೆ ಭಾಷೆ ಕೊಟ್ಟಿದ್ದ, ನಾವು ತುಲ್ಯರೇ ಮಿತ್ರರಾಗಿ ಹೋದೆವು. ಆದರೆ ಕತ್ತು ಕತ್ತರಿಸುವ ಕೆಲಸವನ್ನು ಒಬ್ಬ ವೀರಾದಿ ವೀರನಾಗಿ ನೀವು ಮಾಡಿದಿ, ವಂಚಿಸಿದಿ ರಾಮ ನನ್ನನ್ನು. ನಾನು ನಂಬಿದ್ದೇನೆ. ಅಬ್ಬ ನಿನಗೆ ಯಾರು ಸರಿ ಹೇಳು, ವಿಕ್ರಮದಲ್ಲಿ ಯಾರು ಸರಿ, ವಂಚಿಸುವುದರಲ್ಲಿ ಯಾರು ಸರಿ? ಎರಡೂ ಅರ್ಥ ಅದು ಅದ್ವೇ. ಹಾಗೆ ಹೇಳ್ತಾನೆ ಸುಗ್ರೀವ. ನನ್ನ ಸದ್ಯದ ಕಾರ್ಯಕ್ಕೆ ಇವನು ಒದಗಿದ, ಯುದ್ಧದಲ್ಲಿ ನನಗೆ ಮಿತ್ರನು, ಮಾತು ಕೊಟ್ಟಿರುವುದು ಸಾಲದೆ ಇವನ ಮನಸ್ಸಿನ ಹಿರಿತನ ಸಾಮಾನ್ಯವೋ ಒಳ್ಳೆಯದು. ಇವನು ನನಗೆ ಪರಮಾಪ್ತನಾಗಿದ್ದಾನೆ. ಇನ್ನು ಶತ್ರು ಅಳಿದ ಹೆತ್ತವರು ನಮ್ಮ ಮಕ್ಕಳಿಗೆ ಇವನ ಹೆಸರಿಡಬೇಕು. ವ್ಯಂಗ್ಯವಾಗಿ ಮಾತಾಡಿದೆವ. ಯಾರಾದರೂ ಹೆತ್ತವರು ಮಕ್ಕಳಿಗೆ ಇವನ ಹೆಸರಿಡಬೇಕು, ಅದು ಒಳ್ಳೆ ಅರ್ಥದಲ್ಲಿ ಅಲ್ಲ. ವಂಚಕ ಸುಗ್ರೀವನ ಮಾತು ವ್ಯಂಗ್ಯವಾಗಿತ್ತು. ಹಾಗಂತ ರಾಮನನ್ನು ನೇರವಾಗಿ ಹೀಯಾಳಿಸಲಿಕ್ಕೆ ಸುಗ್ರೀವನಿಗೆ ಆಗಲಿಲ್ಲ. ಆದರೆ ಅವನು ನೊಂದಿದ್ದಾನೆ, ಬೆಂದಿದ್ದಾನೆ. ಆ ಸಂದರ್ಭದಲ್ಲಿ ಕೇಳೋಣ. ಹನುಮ ಕಂಡೈ ಮರೆಯಬಹುದೇ ಜನುಮ ಜನುಮದಲ್ಲಿ ನರೇಂದ್ರನ ತನುವಿದನು ಕೈಗಾಯ್ದುಕೊಂಡನು ಕಡೆಯ ಮಾತೇನು. ಜನಪ ಮಾಡಿದ ಹಂಗಮಗುಚುವಡೆ ತೀರುವುದಲ್ಲ ಚತುರಾನನ ಪರಮಾಯುಷ್ಯ ಪರ್ಯಂತೆಂದನ ರವಿ ಜಾಗ ಇಂತೆಂದನ ರವಿಜ. ರಾಮನನ್ನು ನೇರವಾಗಿ ಹೀಯಾಳಿಸಲಿಕ್ಕೆ ಸುಗ್ರೀವನ ಸಂಸ್ಕಾರ ಬಿಡಲಿಲ್ಲ. ಸಂಸ್ಕಾರವಂತ ಸುಗ್ರೀವ, ಪ್ರಾಮಾಣಿಕ, ಸತ್ಯವಂತ. ರಾಮನನ್ನು ಹೀಯಾಳಿಸುವುದೋ ಬೈಯುವುದೋ, ರಾಮನ ಬಗ್ಗೆ ಹನುಮಂತ ಹೇಳಿದಂತಹ ಮಾತುಗಳು ಆರಂಭದಲ್ಲಿ ಮತ್ತು ರಾಮ ತೋರಿಸಿದಂತಹ ವಿಶ್ವಾಸ ನೇರವಾಗಿ ಬೈಲಿಕ್ಕಾಗಲಿಲ್ಲ. ಸಜ್ಜನರಿಗೆ ಎಷ್ಟು ನೋವಾದರೂ ಇನ್ನೊಬ್ಬರನ್ನು ಬೈಲಿಕ್ಕೆ ಬರುವುದಿಲ್ಲ, ಆಕ್ಷೇಪ ಮಾಡಲಿಕ್ಕೆ ಬರೋದು. ಇದಕ್ಕೆ ಧಾರ್ಮಿಕತೆ ಅಂತ ಹೆಸರು, ಸಜ್ಜನಿಕೆ ಅಂತ ಹೆಸರು.
ಆವಾಗ ನೊಂದಾಗ ಅನುಭವಿಸಿದಂತಹ ಬೇಸರಿಕೆಯನ್ನು ಅಭಿವ್ಯಕ್ತಗೊಳಿಸದೇ ಇರ್ಲಿಕ್ಕಾಗೋದಿಲ್ಲ. ಅವಾಗ ಆತ್ಮೀಯರಾದಂತಹ ಮತ್ತೊಬ್ಬರ ಹತ್ರ ಹೇಳಿಕೊಳ್ತಾರೆ ಸಜ್ಜನರು. ಏನು ಮಾಡೋದು, ನನ್ನ ಪ್ರಾರಬ್ಧ ಅಂತ ಹೇಳ್ತಾರೆ. ಹೇಳಿ ಮತ್ತೆ ಹೇಳ್ತಾರೆ. ನೇರವಾಗಿ ಮುಖಕ್ಕೆ ಹೊಡೆದಾಗ ಹೇಳುವ ಕ್ರಮ ಉಂಟು. ಅದು ಸಂಸ್ಕಾರವಂತಿಕೆಯ ಮಾತಲ್ಲ ಅಂತ ಒಂದು ಉಲ್ಲೇಖ ಉಂಟು. ನೋವನ್ನು, ಮತ್ತೊಬ್ಬನಿಗೆ ನೋವು ಮಾಡುವ ಮಾತನ್ನು ಹೇಳಬಾರದು. ತಮ್ಮ ಮಾತು ಮತ್ತೊಬ್ಬನಿಗೆ ನೋವನ್ನು ಕೊಡಬಾರದು. ಹನುಮಂತನ ಹತ್ರ ಹೇಳ್ತಾ ಕರೆದು, ನೋಡಿದೆಯಾ ಹನುಮಂತ, ಜನ್ಮ ಜನ್ಮಾಂತರದಲ್ಲಿಯೂ ಈ ಪ್ರಭುವನ್ನು ಮರೆಯಬಹುದೇ? ಧ್ವನಿ ನೋಡಿ, ನಾನು ನಂಬಿದ್ದೇನೆ, ಆದರೆ ಇವನನ್ನು ಮರಿಲಿಕ್ಕೆ ಸಾಧ್ಯ ಉಂಟ? ರಾಮನ ಶ್ರೇಷ್ಠತ್ವವೂ ಹೌದು, ಆದರೆ ವಿಶ್ವಾಸದಿಂದ ಅಪ್ಪಿದ ರಾಮ ಈ ವಾಲಿಯ ವಧೆಯನ್ನು ಮಾಡದೆ ಸುಗ್ರೀವನಿಗೆ ಮಾರಣಾಂತಿಕವಾದಂತಹ ಪೆಟ್ಟು ಬಿದ್ದದ್ದು ಹೌದು. ಇವನು ನನ್ನ ದೇಹವನ್ನು ರಕ್ಷಿಸಿದನು, ಅಂದರೆ ರಕ್ಷಿಸಲಿಲ್ಲ ಅಂತ ಅರ್ಥ. ಮಾತು ಕೊಟ್ಟಿದ್ದಾನೆ, ರಕ್ಷಿಸಿದನು. ಇನ್ನು ಕೊನೆಯ ಮಾತವೇನು? ಮಾನವೇಂದ್ರನು ಮಾಡಿದ ಉಪಕಾರದ ಹಂಗನ್ನು ಬ್ರಹ್ಮನ ಆಯಸ್ಸು ಇರುವವರೆಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ರಾಮ ಉಪಕಾರ ಮಾಡಲಿಲ್ಲ, ಉಪಕಾರ ಮಾಡಲಿಲ್ಲ ಅಂತ ಹೇಳಲಿಲ್ಲ, ಅದನ್ನು ವ್ಯಂಗ್ಯವಾಗಿ ಹೇಳ್ತಾನೆ. ಮಾನವೇಂದ್ರನು ಮಾಡಿದಂತಹ ಉಪಕಾರವನ್ನು ನಾನು ಬ್ರಹ್ಮನು ಆಯಸ್ಸು ಇರುವವರೆಗೆ, ತನ್ನ ಆಯಸ್ಸಲ್ಲ ಬ್ರಹ್ಮನಿಗೆ ಆಯಸ್ಸು ಇರುವಲ್ಲಿವರೆಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದರ ಧ್ವನಿ ಇವ ಉಪಕಾರ ಮಾಡಿಯೇ ಮಾಡ್ತಾನೆ. ರಾಮ ಉಪಕಾರ ಮಾಡಬೇಕು ನನಗೆ ಅಂತ ಆಶಯ ಉಂಟು, ಆದರೆ ಪೆಟ್ಟು ಬಿದ್ದಂತಹ ನೋವಿದೆ, ಒಪ್ಪಿಕೊಳ್ಳಿಕ್ಕೆ ಆಗಲಿಲ್ಲ ರಾಮನನ್ನು, ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಮರವನ್ನು ಮುರಿದು ಹಾಕಬಹುದು, ರಾಕ್ಷಸನ ತಲೆಯನ್ನು ಒಡೆಯಬಹುದು, ದೇವ ಮಾನವ ಪಾತಾಳ ಲೋಕದಲ್ಲಿ ಯಾರೊಟ್ಟಿಗೆ ಬೇಕಾದರೂ ನಾನು ಯುದ್ಧ ಮಾಡಬಹುದು. ದೇವೇಂದ್ರ ಸುತನಾದ ವಾಲಿಯ ಪ್ರಾಣವನ್ನು ತೆಗೆಯುವುದು ಸುಲಭ ಸಾಧ್ಯವೇ? ಶಿವನಿಗೂ ಸಾಧ್ಯ ಇಲ್ಲ. ಮತ್ತೆ ನಿನ್ನ ಪಾಡೇನು ರಾಮಭದ್ರ ಹೇಳು. ವಾಲಿ ಬಿಟ್ಟು ಬೇರೆ ಯಾರನ್ನೂ ನಾನು ಲಕ್ಷಿಸುವುದೇ ಇಲ್ಲ. ಪಾತಾಳ ಲೋಕದಲ್ಲಿರುವ ನಾಗರ, ದೇವಲೋಕದಲ್ಲಿರುವ ದೇವತೆಗಳು, ಯಕ್ಷರು, ಗಂಧರ್ವರ, ಅಥವಾ ಮಾನವ ಲೋಕದಲ್ಲಿರುವಂತಹ ಎಂತಹ ನರಶ್ರೇಷ್ಠರೇ ಇರಲಿ, ಯಾರಿದ್ರೂ ನನಗೆ ಚಿಂತೆ ಇಲ್ಲ. ನೀನು ನನ್ನನ್ನು ಕಾಪಾಡಿದವನೇ ಸರಿ, ನನ್ನನ್ನು ಕಾಪಾಡಿದ್ದೀನಿ, ಯಾಕೆ? ನಾನು ಸಾಯ್ಲಿಲ್ಲಲ್ಲ, ನಾನು ವಾಲಿಯಿಂದ ಸಾಯ್ಲಿಲ್ಲಲ್ಲ ರಾಮ, ನಾನು ಬದುಕಿದ್ದೇನಲ್ಲ, ನೀ ಕಾಪಾಡಿದ್ದೀನಿ ನನ್ನನ್ನು, ದಯಮಾಡಿಸು ಅಂದರೆ ನೀನಿಂದ ಹೊರಟು ಹೋಗಬಹುದು ಹೇಳ್ತಾನೆ. ಹಾಗಾದ ಕಾರಣ ರಾಮನನ್ನು ನಿಂದಿಸುವಲ್ಲಿಯೂ ಗೌರವಯುತವಾಗಿ ಅವ ನಿಂದಿಸ್ತಾನೆ ರಾಮನನ್ನು. ತನ್ನ ಅಸಹಾಯಕತೆಯನ್ನು ಹೇಳಿಕೊಳ್ತಾನೆ. ರಾಮನಿಂದ ತಾನು ನೊಂದಿದ್ದೇನೆ, ಸಂತ್ರಸ್ತ, ವಾಲಿಯಿಂದ ಮಾತ್ರ ಅಲ್ಲ, ಅದನ್ನು ಹೇಳುವಲ್ಲಿಯೂ ಗೌರವಪೂರ್ಣವಾಗಿ ವಿನೀತ ಭಾವನೆಯಿಂದ ಹೇಳ್ತಾನೆ. ಅವ ನೊಂದವನಾಗಿ ಹೇಳ್ತಾನೆ, ಬೆಂದವನಾಗಿ ಹೇಳ್ತಾನೆ. ನೋಡೋಣ ರಾಮಭದ್ರ ಏನು ಹೇಳ್ತಾನೆ ಸುಗ್ರೀವನಿಗೆ ಅಂತ. ನಂಬುಗೆಯ ನುಡಿಯೋದ ರಕ್ಷಿಸಿ, ನಂಬುಗೆಯ ನುಡಿಯಿಂದ ರಕ್ಷಿಸಿ ಕೊಂಬುದೆನಗಾಯ್ತ ಕಟ. ಕಪಿಯನು ನಂಬಿ ಕೆಟ್ಟುದು ಕಾರ್ಯ, ನಿಮ್ಮದು ದ್ರೋಹವೆನಗಾಯ್ತು. ಹಂಬಲಿನ್ನೇಕಾವ್ ಕೃತಜ್ಞರು ಬೆಂಬಲಕ್ಕಾನೊದಗಿತಿಲ್ಲೆಂದೆಂಬ ಮಾತಿನ್ನೇಕೆ. ಹಂಬಲಿನ್ನೇಕಾವ್ ಕೃತಜ್ಞರು ಬೆಂಬಲಕ್ಕಾನೊದಗಿತಿಲ್ಲದೆಂಬ ಮಾತಿನ್ನೇಕೆ. ವಿಜಯಂಗೈ ನೀವುದ ರಾಮ ಮೂಕನಾಗಿದ್ದಾನೆ. ಲಕ್ಷ್ಮಣನ ಮುಖ ನೋಡ್ತಾನೆ, ಲಕ್ಷ್ಮಣ ರಾಮನ ಮುಖನ ನೋಡ್ತಾನೆ, ಹನುಮಂತನ ಮುಖ ನೋಡ್ತಾನೆ. ಅಲ್ಲಿರುವಂತಹ ತಾರ ಏನು ಉಳಿದ ಕಪಿಗಳಿದ್ದಾರೆ, ನಳನ, ನೀಲನ, ರುಮ ಇತ್ಯಾದಿ, ಮಾತಾಡ್ಲಿಕ್ಕಾಗಲಿಲ್ಲ. ಯಾಕಂದ್ರೆ ಮಾತು ಹುಟ್ಟಲಿಲ್ಲ. ಸುಗ್ರೀವನಿಗಾದಂತಹ ಅನ್ಯಾಯ, ನೋವಿನ ಅರ್ಥ ರಾಮನಿಗಾಗಿದೆ. ಯಾರಿಗೆ ಇನ್ನೊಬ್ಬನ ನೋವಿನ ಅರ್ಥ ಆಗೋದಿಲ್ವೋ ಆ ನೋವಿನಲ್ಲಿ ಅವರು ಸಹಕಾರವನ್ನು ಮಾಡುವುದಿಲ್ಲ. ಯಾರಿಗೆ ಇನ್ನೊಬ್ಬನ ನೋವಿನ ಅರ್ಥ ಆಗ್ತದೆಯೋ ಅವರ ನೋವು ನಿವಾರಣೆಗೆ ಸಹಕಾರ ಮಾಡ್ತಾರೆ. ಅಷ್ಟೇ ಇರುವಂತಹದ್ದು. ವೈದ್ಯರು ಹೇಳ್ತಾರೆ ದೇಹಕ್ಕೆ ಔಷಧ ಪಥ್ಯ ಆಗುವುದು ಅಂತ. ಔಷಧವೇ ದೇಹಕ್ಕೆ ಹಿಡಿಯದಿದ್ರೆ ರೋಗ ವಾಸಿ ಆಗುವುದಿಲ್ಲ, ಅದು ಮುಖ್ಯ. ಅದೇ ರೀತಿ
ನಾನಿತ್ತ ನಂಬಿಕೆಯ ಮಾತನ್ನು ಉಳಿಸಿಕೊಳ್ಳುವ ಕೆಲಸ ನನ್ನ ಪಾಲಿಗಾಯಿತು ಹೇಳ್ತಾನೆ ಸುಗ್ರೀವ. ನಾನೊಂದು ಮಾತು ಹೇಳಿದ್ದೇನೆ, ನಂಬಿಕೆ. ನಾನು ಸೀತೆಯನ್ನು ಹುಡುಕುವಲ್ಲಿ ಸಹಕಾರ ಮಾಡ್ತೇನೆ, ಆ ಕೆಲಸ ನನ್ನಲ್ಲಿ ಉಳಿಯಿತು. ಅದು ಯಾವಾಗ ಸಹಕಾರ ಮಾಡುವಂತಹದ್ದು? ವಾಲಿಯನ್ನು ಕೊಂದು ರುಮೆಯ ಬಂಧನವನ್ನು ವಿಮೋಚನೆ ಮಾಡಿದರೆ ನಾನು ಮಾಡುವಂತಹದ್ದು ಅಂತ ಧ್ವನಿ. ಆ ಕೆಲಸ ಉಳಿಯಿತು, ನಾನು ಮಾಡುವಂತಹದ್ದು. ರಾಮ, ನಿನಗೆ ಉಪಕಾರ ಮಾಡುವಂಥ ನನ್ನ ಕೆಲಸ ಉಳಿದೋಯ್ತು. ಯಾಕೆ? ನನಗೆ ರುಮೆಯ ಜೊತೆಗಿನ ದಾಂಪತ್ಯ, ಅದರ ಸಿದ್ಧಿ, ಅದರ ಪ್ರಾಪ್ತಿ ನನಗಾಗಲಿಲ್ಲ. ಕಪಿಯನ್ನು ನಂಬಿ ನಿಮ್ಮ ಕೆಲಸ ಕೆಟ್ಟಿತು. ಯಾಕಂದ್ರೆ ಸೀತಾನ್ವೇಷಣೆಗೆ ನಾನು ಸಹಕಾರ ಮಾಡ್ತೇನೆ ಅಂತ ಹೇಳಿದ್ದೇನೆ, ಆದರೆ ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನನ್ನು ನೀನು ನಂಬಿದಿ ರಾಮ, ಆ ನಿನ್ನ ನಂಬಿಕೆಯಂತೆ ನನಗೆ ನಡ್ಕೊಳ್ಳಿಕ್ಕಾಗಲಿಲ್ಲ. ಇದು ಶ್ಲೇಷೆ ಅಂತ ಹೆಸರಿದಕ್ಕೆ. ಧ್ವನಿ ಇಟ್ಟು ಮಾತಾಡುವಂಥದ್ದು, ಮಾತಿನ ಧ್ವನಿ ಒಂದು, ಧ್ವನಿ ಇಟ್ಟು ಮಾತಾಡುವಂಥದ್ದು ಒಂದು. ಇದು ಧ್ವನಿ ಇಟ್ಟು ಮಾತಾಡುವಂಥದ್ದು, ಇದು ಶ್ಲೇಷೆಯ ಮಾತುಗಳು, ಇದು ಹಂಗಿಸುವ ಮಾತುಗಳಿದು, ವ್ಯಂಗ್ಯದ ಮಾತುಗಳಿದು. ಆ ರೀತಿ ವ್ಯಂಗ್ಯವಾಗಿ ಹೇಳ್ತಾನೆ ಅವ. ನನಗೆ ಮೋಸ ಆಗಿ ಹೋಯಿತು, ನನಗೆ ಮೋಸ ಆಯಿತು. ಯಾರಿಂದ ಮೋಸ ಆಯಿತು? ನಿನ್ನಿಂದ ಮೋಸ ಆಯಿತು. ಹಾಗಾದ ಕಾರಣ ನನಗೆ ಸೀತಾನ್ವೇಷಣೆಗೆ ಸಹಕಾರ ಮಾಡಲಿಕ್ಕೆ ಆಗಲಿಲ್ಲ. ನಾನು ಮಾಡ್ತೇನೆ ಅಂತ ಹೇಳಿದ ಮಾತು ನನ್ನಲ್ಲೇ ಉಳಿದೋಯ್ತು ರಾಮ, ಅದು ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ. ಹತಾಶನಾಗಿ ಅವ ಮಾತಾಡ್ತಾನೆ. ಚಿಂತಿಸಿ ಫಲಯೇ, ನಾವು ಕೃತಜ್ಞರು, ಸಹಾಯಕ್ಕೆ ಒದಗಲಿಲ್ಲ ಅಂತ ಹೇಳ್ತಾನೆ. ನಿಮ್ಮ ಮಾತು ಇನ್ನೇಕೆ, ನೀವು ಗೌರವದಿಂದ, ನಾವು ಕೃತಜ್ಞ. ನೀವೀಗ ಕೊನೆಗೆ ಏನು ಹೇಳುದು ರಾಮ? ಏನು ಹೇಳಲಿಕ್ಕಿಲ್ಲ, ನಾನು ಕೃತಜ್ಞ, ಸಹಾಯ ಮಾಡ್ಲಿಕ್ಕೆ ಆಗಲಿಲ್ಲ, ಅಷ್ಟೇ ಅಲ್ವ ನೀನು ಹೇಳಲಿಕ್ಕಿರುವುದು. ಅದನ್ನು ಹೇಳಬೇಕಾಗಿಲ್ಲ ಅಂತಾನೆ ಸುಗ್ರೀವ. ಅದನ್ನು ಹೇಳಬೇಕಾಗಿಲ್ಲ, ನಾನು ನಿರೀಕ್ಷೆ ಮಾಡಲಿಲ್ಲ. ನೀವು ಗೌರವದಿಂದ ಹೊರಡಬಹುದು ಹೇಳ್ತಾನೆ. ಗೌರವದಿಂದ ನೀವು ಹೋಗಬಹುದು. ಯಾಕೆ ನೀವು ಆ ಮಾತನ್ನು ಹೇಳಬೇಕು? ನಾವು ಕೃತಜ್ಞರು, ನಮ್ಮನ್ನು ಕ್ಷಮಿಸು, ನಮಗೆ ಏನು ಮಾಡಲಿಕ್ಕಾಗಲಿಲ್ಲ ಅಂತ ಹೇಳೋಣ. ಹಾಗೆ ಗೊತ್ತಿಲ್ಲದವರನ್ನು ನಂಬಿಕೊಂಡು ನಿಜ ಸ್ವಭಾವವನ್ನರಿಯದೆ ಶತ್ರುವಿನ ಮೇಲೆ ಏರಿ ನಾವು ಹೋಗಕೂಡದು ಅಂತ ಹೇಳ್ತಾನೆ. ನಮಗೆ ಗೊತ್ತಿಲ್ಲದವರು, ಅಪರಿಚಿತರು ಅಥವಾ ತಕ್ಷಣ ಪರಿಚಯ ಆದವರು, ಒಂದು ಮಾತಿಗೋ ಒಂದು ನೋಟಕ್ಕೋ ಯಾವುದೊಂದು ಕಾರಣಕ್ಕೆ ಪರಿಚಯ ಆದವರನ್ನು ನಂಬಿಕೊಂಡು ಅವರ ಸ್ವಭಾವ ಗೊತ್ತಿಲ್ಲದೆ, ಅವರ ಒಡನಾಟ ಇಲ್ಲದೆ, ಅವರ ಸಾಹಚರ್ಯ ಇಲ್ಲದೆ, ಅವರ ಸಹವಾಸ ಇಲ್ಲದೆ ಎಲ್ಲಿಯಾದರೂ ಹೀಗೆ ನಂಬಿದ್ರೆ ಏನಾಗ್ತದೆ ಅಂತ ಕೇಳಿದರೆ ಅದು ಹೀಗಾಗ್ತದೆ. ಹಾಗಾದ ಕಾರಣ ನಮ್ಮ ದೋಷ ಇದು, ಇದು ನಿಮ್ಮ ದೋಷ ಅಲ್ಲ ರಾಮ, ಇದು ನನ್ನ ದೋಷ. ನಿನ್ನನ್ನು ತಿಳಿಯದೆ ನಾನು ಸಖ್ಯ ಮಾಡಿದ್ದೇನೆ, ನಿನ್ನಲ್ಲಿ ನಂಬಿಕೆ ಇಟ್ಟಿದ್ದೇನೆ, ಅದು ನಿನ್ನನ್ನು ನನ್ನ ಅಪರಾಧಿ ಅಂತ ಹೇಳೋದಿಲ್ಲ. ನನ್ನ ದೋಷ ಇದು. ನಿಮ್ಮೊಡನೆ ಮಾತಾಡಿ ಗಂಟಲು ನೋಯಿಸಿಕೊಂಡು ಫಲವೇನು? ಇವರಿಗೆ ದಾರಿ ಮಾಡಿಕೊಡಿ ಹೇಳ್ತಾನೆ, ದಾರಿ ತೋರಿಸಿ, ಇವರು ಹೋಗಲಿ. ಉತ್ತಮ ಸ್ನೇಹವು ಪ್ರಾಣಕ್ಕೆ ಎರವಾಗದೇ ಇರದು. ಒಳ್ಳೆಯ ಸ್ನೇಹ ಯಾವುದುಂಟು ಕೆಲವೊಮ್ಮೆ ತಕ್ಷಣ ಮಾಡಿಕೊಳ್ಳುವಂಥದ್ದು, ಇದು ಪ್ರಾಣಕ್ಕೆ ಕಂಟಕವನ್ನು ತರ್ತದೆ ಅಂತ ಸುಗ್ರೀವ ಹೇಳ್ತಾನೆ. ಇದು ಸುಗ್ರೀವನ ನೋವಿನ ಮಾತು, ದುಃಖದ ಮಾತು, ವೇದನೆಯ ಮಾತು. ಈಗ ರಾಮನ ಮಾತನ್ನು ಕೇಳೋಣ. ಕೊರತೆ ನಮ್ಮದು, ನಮ್ಮ ನೀತನು ಜರೆದು ನುಡಿಯಲು ಬೇಹುದದ ಕಾವುರಿಸಿದೆವು. ನೋವಿಲ್ಲ ಲಕ್ಷ್ಮಣನಾಣೆ ಚಿತ್ತದಲ್ಲಿ, ಅರಿಯದಾದೆನು ಸುಭಟರಿಬ್ಬರ ಕುರುಹನು. ಅದರದಂಬ ಹೂಡದೆ ಹೆರದೆಗೆದನೈ, ಸುಭಟರಿಬ್ಬರ ಕುರುಹನದರದ ಅರಿಯದಾದೆನು. ಅಂಬ ಹೂಡದೆ ಹೆರದೆಗೆದನೈ, ಸಲ್ಲದೆ ಅಂಜಿದುದಿಲ್ಲ ಹಗೆಗೆಂದ ರಾಮನು. ಹಗೆಗೆ ಅಂಜುದುದಿಲ್ಲ. ನಮ್ಮದು ತಪ್ಪು ಅಂತ ರಾಮ ಹೇಳ್ತಾನೆ. ಕೊರತೆ ನಮ್ಮದು, ಸುಗ್ರೀವ. ಅಪರಾಧವೇ ನಮ್ಮದು, ನಮ್ಮದು ತಪ್ಪೇ ಅದು, ಅದರಲ್ಲಿ ನಾನು ಸಮರ್ಥಿಸಿಕೊಳ್ಳುವುದಕ್ಕೆ ಏನೂ ಇಲ್ಲ ಅಂತ ರಾಮನ. ಈತನ ನಮ್ಮನ್ನು ನಿಂದಿಸುವುದು ಸಹಜ ಇದು ಅಂತ ಲಕ್ಷ್ಮಣನ ಹತ್ರ ಹೇಳ್ತಾನೆ, ಅಲ್ಲಿದ್ದವರ ಹತ್ರ ಎಲ್ಲ ಹೇಳ್ತಾನೆ. ನಿಂದನೀಯ ವಾಕ್ಯಗಳು, ವೇದನೆಯ ಮಾತುಗಳು, ಇದು ಸಹಜ ಇದು ಅಂತ ಹೇಳ್ತಾನೆ. ಅವನಿಗೆ ಸಂಕಟ ಬರುವಂತೆ, ವೇದನೆ ಉಂಟಾಗುವಂತೆ ನಾವು ನಡ್ಕೊಂಡಿದ್ದೇವೆ, ನಮ್ಮಿಂದ ನಡೆದು ಹೋಯ್ತದು. ವಾಲಿಯ ಹೊಡೆತಕ್ಕಿಂತ, ಪೆಟ್ಟಿಗಿಂತ, ದೈಹಿಕವಾದಂತಹ ನೋವಿಗಿಂತ ಮಾನಸಿಕವಾದಂತಹ ವೇದನೆಯನ್ನು ನಾವು ಕೊಡಬೇಕಾಗಿ ಬಂತು ಸುಗ್ರೀವನಿಗೆ. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಲಕ್ಷ್ಮಣನ ಆಣೆಗೂ ನನಗೆ ಈಗ ನೋವಿಲ್ಲ. ಸುಗ್ರೀವನ ಮಾತಿನಿಂದ
ಅವನ ವೇದನೆಯ, ದೂಷಣೆಯ, ಅಪಹಾಸ್ಯದ, ನಿಂದನೆಯ ಮಾತುಗಳು ಏನಿದೆ, ಇದರಿಂದ ಲಕ್ಷ್ಮಣನ ಆಣೆಗೂ ನನಗೆ ಸಂಕಟವಿಲ್ಲ. ರಾಮನ ಮಾತು ನಾನು ನೊಂದುಕೊಳ್ಳಿಲ್ಲ, ಬೇಸರ ಇಲ್ಲ ನನಗೆ. ಸಹಜ ಸುಗ್ರೀವ ಸ್ಥಾನದಲ್ಲಿ ಯಾರಿದ್ರೂ ಅದನ್ನು ಮಾತಾಡಬೇಕು. ನಮ್ಮ ತುಲ್ಯರ ಮಿತ್ರತ್ವ ಆ ರೀತಿಯದ್ದಿತ್ತು ಅಂತ ಅವ ಹೇಳ್ತಾನೆ. ಹಾಗಾದ ಕಾರಣ ಅದು ನಮಗಿಲ್ಲ. ಆದರೆ ಇಬ್ಬರು ಕಪಿಗಳ ಮಧ್ಯೆ ನನಗೆ ವ್ಯತ್ಯಾಸ ಗೊತ್ತಾಗಲಿಲ್ಲ, ದೇಹಾಕಾರದಲ್ಲಿ. ಅವ ಹೇಳ್ತಾನೆ ಗೊತ್ತಾಗಲಿಲ್ಲ ನಮಗೆ ನಡುವೆ. ಗುರುತವೇ ಯಾರು ವಾಲಿ ಯಾರು ಸುಗ್ರೀವ ಅಂತ ಪರಿಚಯ ಹಿಡಿಯಲಿಕ್ಕೆ ನನಗೆ ಯಾವ ಸಂಗತಿಗಳಲ್ಲಿ ಇಲ್ಲ. ಮುಖ, ಕಣ್ಣು, ಕಿವಿ, ಕಾಲು, ಮೈ, ಅಂಗಾಂಗಗಳು, ಅವರ ಧ್ವನಿ, ಅವರ ಪೆಟ್ಟಿನ ಮಟ್ಟುಗಳು, ಅವರ ಯುದ್ಧದ ನಿಲುವುಗಳು ಏನುಂಟು, ಅದು ಯಾವುದರಲ್ಲಿಯೂ ಒಬ್ಬನಂತೆ ಮತ್ತೊಬ್ಬ ಸಾದೃಶ್ಯ ಅಂತ ಹೇಳ್ತೇವೆ, ದರ್ಪಣ ರೂಪ, ಪ್ರತಿಬಿಂಬ ಅಂತ ನಾವು ಏನು ಹೇಳ್ತೇವೆ, ಆ ರೀತಿಯಲ್ಲಿ ಒಬ್ಬರಿಗೊಬ್ಬರು ಅವರಿದ್ದರು. ಶಕ್ತಿಯಲ್ಲಿ, ಸಾಮರ್ಥ್ಯದಲ್ಲಿ, ಎಲ್ಲದರಲ್ಲಿಯೂ ಹಾಗಿದ್ದರು. ಶಿಷ್ಯರು, ಶರಣು ಹೊಕ್ಕವರು ಮತ್ತು ಗೆಳೆಯರು ಯುದ್ಧದಲ್ಲಿ ಸೋತ್ರೆ ಪ್ರತಿಸ್ಪರ್ಧಿಯ ಮೇಲೆ ಕೈ ಮಾಡಬೇಕಾದ್ದು ಶಾಸ್ತ್ರ. ಶಿಷ್ಯ ಸೋಲ್ತಾನೆ ಅಂತಾದರೆ ಅವನನ್ನು ಸೋಲಿಸಿದವನ ಮೇಲೆ ಗುರುವಾದವ ಕೈ ಮಾಡಬೇಕು, ಅವನನ್ನು ಶಿಕ್ಷಿಸಲೇಬೇಕು. ಶಿಷ್ಯನನ್ನು ಸೋಲಿಸಿದವ ಯಾರು ಶರಣು ಬರ್ತಾರೆ, ಆ ಶರಣು ಬಂದವರನ್ನು ಉಳಿಸಲಿಕ್ಕೆ ಬೇಕಾಗಿ ಆ ಪ್ರತಿಸ್ಪರ್ಧಿಗೆ ಶಿಕ್ಷೆಯನ್ನು ಕೊಡುವುದ, ಮಣಿಸುವುದ ಮಾಡಬೇಕು. ಗೆಳೆಯರು, ನಮ್ಗೆ ಆತ್ಮೀಯರು, ಅವರು ಯುದ್ಧದಲ್ಲಿ ಸೋಲ್ತಾರೆ ಅಂತಂದರೆ ಪ್ರತಿಸ್ಪರ್ಧಿಯನ್ನು ಯಾರು ಅಂತ ವಿಚಾರಣೆ ಮಾಡಬೇಕಾಗಿಲ್ಲ. ನಾವು ಶತ್ರುವಿನ ಮೇಲೆ ಕೈ ಮಾಡಲೇಬೇಕು, ಶಾಸ್ತ್ರವಾಕ್ಯ ಅದು. ಶರಣು ಬಂದವರು, ಶಿಷ್ಯರು ಮತ್ತು ಗೆಳೆಯರು. ಇಲ್ಲಿ ಶರಣು ಬಂದವನಿದ್ದಾನೆ, ಗೆಳೆಯನಿದ್ದಾನೆ, ಎರಡೆರಡು ರೀತಿಯಿಂದ ಸುಗ್ರೀವನನ್ನು. ಆದರೆ ಇದು ಲೋಕನೀತಿ. ಆದರೆ ನೀವಿಬ್ಬರು ಯುದ್ಧ ಮಾಡುವಾಗ ಯಾರು ಸುಗ್ರೀವ ಯಾರು ವಾಲಿ ಅಂತ ನನಗೆ ಪರಿಚಯ ಹಿಡಿಲಿಕ್ಕೆ ಆಗಲಿಲ್ಲ, ರೂಪ ಸಾದೃಶ್ಯದಿಂದ ಆಗಲಿಲ್ಲ. ಒಂದು ವೇಳೆ ನಾನು ವಾಲಿ ಅಂತ ಗ್ರಹಿಸಿ ಹೊಡೆದದ್ದು ಸುಗ್ರೀವನಿಗಾಗಿ ಹೋದರೆ ಅದು ಮಿತ್ರವಧೆ ಎಂಬಂತಹ ಮಹಾಪಾಪ ನನಗೆ ಬರ್ತದೆ. ಮಿತ್ರವಧೆ ಯಾವ ಕಾರಣಕ್ಕೂ ಮಿತ್ರವಧೆಯನ್ನು ಮಾಡಲೇಬಾರದು. ಶರಣು ಬಂದವರನ್ನು ವಧೆ ಮಾಡಬಾರದು, ಸ್ನೇಹಿತರ ವಧೆ ಮಾಡಬಾರದು, ಶಿಷ್ಯರ ವಧೆ ಮಾಡಬಾರದು. ರೂಪ ಸಾದೃಶ್ಯ ಇದ್ದ ಕಾರಣ ನನಗೆ ಪರಿಚಯ ಹಿಡಿಲಿಕ್ಕೆ ಆಗಲಿಲ್ಲ. ವಾಲಿ ಅಂತ ಗ್ರಹಿಸಿ ನಾನು ಹೊಡೆದದ್ದು ಸುಗ್ರೀವನಿಗೆ ಆದರೆ ಇದು ಮಹಾಪರಾಧವಾಗ್ತದೆ. ನನ್ನದು ಅತ್ಯಂತ ದೊಡ್ಡ ಪಾಪ ಕೆಲಸ ಆಗ್ತದೆ, ನನ್ನಿಂದ ನಡೆದು ಹೋಗ್ತದೆ, ಅಪಚಾರ ನಡೆದು ಹೋಗ್ತದೆ. ಅದಾಗಬಾರದು. ನಾನು ಲೋಕದ ಅಪಹಾಸ್ಯಕ್ಕೆ ನಿಂದನೆಗೊಳಗಾಗ್ತೇನೆ, ಇದಕ್ಕೆ ಪರಿಹಾರವೇ ಇಲ್ಲ. ಹಾಗಾದ ಕಾರಣ ನಾನು ಬಾಣ ಪ್ರಯೋಗ ಮಾಡಲಿಲ್ಲ. ಮಿತ್ರನನ್ನು ವಧೆ ಮಾಡಿದರೆ ನಾನು ಆ ಮಹಾಪಾಪಕ್ಕಿಂತ ಈಗ ನಿನ್ನ ನಿಂದನೆಯ ಮಾತನ್ನು ಮಾತ್ರ ನಾನು ಕೇಳುವ ಹಾಗಾಯಿತು. ಮಿತ್ರನನ್ನು, ಸ್ನೇಹಿತನನ್ನು, ಶರಣು ಬಂದವನನ್ನು ಕೊಂದದ್ದು ಎಂಬ ಅಪಚಾರಕ್ಕಿಂತ ಸುಗ್ರೀವ ನಿನ್ನ ನಿಂದನೆಯ ಮಾತು ನನಗೆ ದೊಡ್ಡದಲ್ಲ. ಇದು ನನಗೆ ವೈಯಕ್ತಿಕ, ಹೇಳು ನೀನು ನೊಂದು. ಆದರೆ ಅವ ಮತ್ತೊಮ್ಮೆ ಪ್ರೇರೇಪಿಸ್ತಾನೆ ಅವನನ್ನು ಯುದ್ಧಕ್ಕೆ. ಯುದ್ಧದಲ್ಲಿ ರೂಪಿನಲ್ಲಿ ಆಗಲಿ ಪರಾಕ್ರಮದಲ್ಲಾಗಲಿ ಒಬ್ಬರದೊಬ್ಬರು ಪ್ರತಿಬಿಂಬ ಅಂತ ಹೇಳ್ತಾನೆ. ನೊಂದುಕೊಳ್ಬೇಡ ಸುಗ್ರೀವ, ನಿನ್ನನ್ನು ಪರಿಚಯ ಹಿಡಿಬೇಕಲ್ಲ, ಹಾಗೆ ಪರಿಚಯ ಹಿಡಿಲಿಕ್ಕೆ ನಾನು ಅದಕ್ಕೆ ವ್ಯವಸ್ಥೆ ಮಾಡುತ್ತೇನೆ. ಇನ್ನೊಂದ್ಸಲ ವಾಲಿಯನ್ನು ಯುದ್ಧಕ್ಕೆ ಕರಿಬೇಕು. ಹೇಗೆ ಪರಿಚಯ ಹಿಡಿಯುವುದು? ಲಕ್ಷ್ಮಣನನ್ನು ಕರೆದು ಹೇಳ್ತಾನಂತೆ. ನೋಯದಿರು ಚಿತ್ತದಲ್ಲಿ ದಶರಥರಾಯನಾಣೆ ಕಪೀಶ ನಿನ್ನಯದಾಯಿಗನ ದಿತಿ ಸಂಭವನದಾಯಿಗನ ಸಭೆಯೊಳಗೆ ರಾಯನನು ಮಾಡುವೆನು ಮಾತಿದು ವಾಯವಾದಡೆ ನಿರಯ ನಿಳಯದಯಾಯಿಗಳ ಗತಿಯಾಗಲೆಂದನು ನೀಡಿ ನಂಬುಗೆಯ. ಮಾತಿದು ವಾಯವಾದಡೆ ನಿರಯ ನಿಳಯದಯಾಯಿಗಳ ಗತಿಯಾಗಲದನು ನೀಡಿ ನಂಬುಗೆಯ. ನೋಯದಿರು ಚಿತ್ತದಲ್ಲಿ ಅವ ಹೇಳ್ತಾನೆ ಆ ಸಂದರ್ಭದಲ್ಲಿ, ನೀನು ನೋಯಬೇಡ ಚಿತ್ತದಲ್ಲಿ. ಪ್ರತಿಜ್ಞಾವಾಕ್ಯವನ್ನು ರಾಮ ಹೇಳ್ತಾನೆ, ಮನಸ್ಸಿನಲ್ಲಿ ನೊಂದುಕೊಳ್ಬೇಡ. ದಶರಥ ಮಹಾರಾಜನ ಆಣೆ ಮಾಡಿ ಹೇಳ್ತೇನೆ, ತಂದೆಯ ಪಿತೃವಿನ ಆಣೆಯನ್ನು ರಾಮ ಹೇಳ್ತಾನೆ ಅವನಿಗೆ ಧೈರ್ಯವನ್ನು ತುಂಬಿಸುವುದಕ್ಕೆ. ಇನ್ನೊಮ್ಮೆ ನೀನು ಯುದ್ಧಕ್ಕೆ ಕರಿ ದಾಯಾದಿಯಾದಂತಹ ಅಣ್ಣನನ್ನು.
ದೇವೇಂದ್ರ ಸಭೆಯಲ್ಲಿ ಅವನನ್ನು ಅತಿಥಿಯನ್ನಾಗಿಸುತ್ತೇನೆ, ಅಂದರೆ ಅವನನ್ನು ಕೊಂದು ಸ್ವರ್ಗಲೋಕಕ್ಕೆ ಕಳುಹಿಸುತ್ತೇನೆ. ಅವನನ್ನು ನೋಡಿ ಎಷ್ಟು ಮಾರ್ಮಿಕವಾದ ವಾಕ್ಯವನ್ನು ರಾಮ ಹೇಳ್ತಾನೆ. ಮತ್ತು ತೊರವೆಯ ಪ್ರಯೋಗವನ್ನು ನೀವು ಗಮನಿಸಿ, ಇಲ್ಲಿ ಯಾವ ರೀತಿ ಮಾಡಿದ್ದಾನೆ ಅಂತ, ಅಸುರನ ದಾಯಾದಿ ದೇವೇಂದ್ರನ ಸಭೆಯ ರಾಜನನ್ನಾಗಿ ಮಾಡ್ತೇನೆ, ಅವನನ್ನು ಸ್ವರ್ಗಸ್ಥನನ್ನಾಗಿಸ್ತೇನೆ. ಯಾರನ್ನು? ವಾಲಿಯನ್ನು ಕೊಂದು ನರಕಕ್ಕೆ ಇಳಿಸ್ತೇನೆ ಅಂತ ಹೇಳಿಲ್ಲ ರಾಮ. ಒಂದು ವೇಳೆ ಅದು ಮಾಡ್ಲಿಕ್ಕೆ ಆಗದೇ ಇದ್ದರೆ, ನನ್ನ ಮಾತು ತಪ್ಪಿದರೆ ನರಕಕ್ಕೆ ಇಳಿಯುವ ಗತಿ ನನಗಾಗಲಿ. ನೋಡಿ ಪ್ರಮಾಣ ವಾಕ್ಯಗಳು ಹೇಗೆ ಅಂತ ನೋಡಿ. ಇದು ರಾಮನ ಮಾತಿನಲ್ಲಿರುವಂತಹ, ಅವನ ನಂಬಿಕೆ ಕೊಡುವ ಮಾತಿನಲ್ಲಿರುವಂತಹ ಘನತೆ. ಮತ್ತು ವಾಲಿಯನ್ನುಗೆ ಮೋಕ್ಷ ಕೊಡ್ತೇನೆ, ಸ್ವರ್ಗಸ್ಥನನ್ನಾಗಿಸ್ತೇನೆ ಅಂತ ರಾಮನ ಬಾಯಿಯಲ್ಲಿ ಬಂದಿದೆ. ಅತಿ ಮಾನುಷ್ಯ ಶಕ್ತಿಯ ಮಾನುಷ್ಯ ಸ್ವರೂಪಿ. ನಾ ಮಾತು ತಪ್ಪಿದ್ರೆ ನಾನು ನರಕಕ್ಕಿಳಿದು ಹೋಗ್ತೇನೆ ಅಂತ ಹೇಳ್ತಾನಂತೆ. ಹೀಗೆ ಅಭಯದ ಧೈರ್ಯದ ಮಾತುಗಳನ್ನು ಹೇಳ್ತಾನೆ. ಆದ್ರೂ ಸುಗ್ರೀವನಿಗೆ ಧೈರ್ಯ ಬರಬೇಕಲ್ಲ, ಸುಗ್ರೀವನಿಗೆ ಗುರುತಿಸಬೇಕಲ್ಲ. ಅದಕ್ಕೆ ಒಂದು ಸಂಕೇತವನ್ನು ಲಕ್ಷ್ಮಣನಿಗೆ ನಿರ್ದೇಶನ ಮಾಡ್ತಾನೆ. ಅದನ್ನು 4ನೇ ಸಂಧಿನಿಂದ ಒಂದು ಷಟ್ಪದಿಯನ್ನು ನಾವು ಆಯ್ದುಕೊಳ್ಳೋಣ. ಕರೆದು ರಘುಪತಿ ತಮ್ಮನನು ಸಂಗರದ ಕುರುಹಿಗೆ ಕೊರತೆ ಬಾರದ ತೆರನ ಮಾಡಿನಿ. ನಳನಳಿಪ ಗಜ ಪುಷ್ಪ ಮಾಲಿಕೆಯ ತಿರಿದು ತುಳಸಿಯ ದಳವನ ಘಜತ ಹರವ ನೆಡಗೆಡಗಿರುಕಿ ವೈರಿಯ ಧುರವ ಜಯಿಸ ದಿಕ್ಕಿದನು ಕೊರಳಲಿ ಕಪೀಶ್ವರನ. ಗಜ ಪುಷ್ಪ ಮಾಲಿಕೆಯ ಇಕ್ಕಿದನು ಕೊರಳಲಿ. ಪ್ರಮಾಣ ವಾಕ್ಯ, ಪ್ರತಿಜ್ಞಾ ವಾಕ್ಯವನ್ನು ಕೇಳಿ ನಳ, ನೀಲ, ಹನುಮಂತ, ತಾರಕ, ಸುಗ್ರೀವನ ಜೊತೆಗೆ ಬಳಗಲ್ಲಿರುವಂತಹ ಕಪಿಗಳಲ್ಲಿ ಅತ್ಯುತ್ಸಾಹ ತುಂಬಿತು ಅಂತ ವಾಲ್ಮೀಕಿಗಳು ಕುಶಲವರಿಗೆ ರಾಮನ ಕಥೆಯನ್ನು ಹೇಳ್ತಾ ಇದ್ದಾರೆ. ಲಕ್ಷ್ಮಣನನ್ನು ಕರೀತಾನೆ. ಗಜಪುಷ್ಪಿಕಾ, ಅದನ್ನು ವಾಡಿಕೆಯ ಭಾಷೆಯಲ್ಲಿ ಕಣಗಿಲೆ ಅಂತ ಹೆಸರು. ಅದರಲ್ಲಿ ಹಳದಿ ಬಣ್ಣದ್ದಿದೆ, ಕೆಂಪು ಬಣ್ಣದ್ದಿದೆ. ಇದರಲ್ಲಿ ಔಷಧೀಯ ಗುಣಗಳಿದೆ ಅಂತ ಆಯುರ್ವೇದ ಹೇಳುತ್ತದೆ. ಅದನ್ನು, ಆ ರಸವನ್ನು ಮೈಗೆ ಹಚ್ಚಿಕೊಳ್ಳುವುದರಿಂದ ಅಥವಾ ಅದನ್ನು ಹೊಟ್ಟೆಗೆ ಔಷಧವಾಗಿ ತೆಕ್ಕೊಂಡ್ರೆ ನಮ್ಮ ನೋವು ಮಾಯವಾಗಿ ಹೋಗ್ತದೆ, ದೈಹಿಕವಾದದ್ದು ಅಂತ ಉಲ್ಲೇಖ ಇದೆ. ಆ ಗಜಪುಷ್ಪಿಕಾ ಮಾಲೆಯನ್ನು, ಅದು ಗಜಪುಷ್ಪ ಅಂತ ಹೇಳುವಂಥದ್ದು, ಅದು ಅರಳಿದರೆ ಆನೆಯ ಪಾದದ ಆಕಾರವನ್ನು ಹೊಂದುತ್ತದೆ. ನೀವು ಎಲ್ಲಿಯಾದರೂ ಬಣ್ಣದ ನೀರಿಗೆ ಅದನ್ನು ಅದ್ದಿ ಗೋಡೆಯಲ್ಲಿ ಚಿತ್ರ ಹಾಕಿದರೆ ಆನೆಯ ಪಾದದ ಗುರುತು ಕಾಣುತ್ತದೆ. ಅದಕ್ಕೆ ಗಜಪುಷ್ಪಿಕಾ ಅಂತ ಹೆಸರು. ಕಣಗಿಲೆ, ಅದರಲ್ಲಿ ಕೆಂಪು ಕಣಗಿಲೆ ಹೆಚ್ಚು ಔಷಧೀಯ ಗುಣವುಳ್ಳದ್ದು ಅಂತ ಉಲ್ಲೇಖ ಇದೆ. ಆ ಗಜಪುಷ್ಪಿಕಾ ಮಾಲೆ, ಅದಕ್ಕೆ ತುಳಸಿ ದಳವನ್ನು ಪೋಣಿಸಿದ್ರಂತೆ ಲಕ್ಷ್ಮಣ. ತುಳಸಿ ಮಹಾವಿಷ್ಣುವನ್ನು ಅರ್ಚಿಸುವಂತಹದ್ದು. ತುಳಸಿಯ ಗುಣವು ಹಾಗೆ ಮೈಯಲ್ಲಿರುವಂತಹದ್ದು ಮತ್ತು ಮನಸ್ಸಿನಲ್ಲಿರುವಂತಹದ್ದು. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಈ ತಾಪತ್ರಯಗಳನ್ನು ದೂರ ಮಾಡುವಂತಹ ಗುಣ ತುಳಸಿಗಿದೆ. ಮಾತ್ರ ಅಲ್ಲ, ತುಳಸಿ ಅತ್ಯಂತ ಹೆಚ್ಚು ಆಮ್ಲಜನಕವನ್ನು ಬಿಡುಗಡೆ ಮಾಡುವಂತಹ ಸಸ್ಯ. ಮನೆಯ ಸುತ್ತಮುತ್ತ ತುಳಸಿ ನೆಟ್ಟರೆ ದುಷ್ಟ ಜಂತುಗಳು ಬರುವುದಿಲ್ಲ. ಮಾತ್ರ ಅಲ್ಲ, ಆ ಪರಿಸರ ಒಳ್ಳೆಯ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವ ಸಾತ್ವಿಕ ವಾತಾವರಣ ಇರ್ತದೆ ಅಂತ ಉಲ್ಲೇಖ ಇದೆ. ಅಂತಹ ತುಳಸಿ ದಳಗಳನ್ನು ಪೋಣಿಸಿ ಅದನ್ನು ಸುಗ್ರೀವನ ಕುತ್ತಿಗೆಗೆ ರಾಮನ ಸೂಚನೆಯಂತೆ ಲಕ್ಷ್ಮಣ ತೊಡಿಸ್ತಾನೆ. ಅವನಿಗೆ ಆಯಾಸ ಎಲ್ಲ ದೂರ ಆಯಿತು. ಅದು ನಾವು ಉಲ್ಲೇಖ ಮಾಡುವಂತಹ ಸಂಗತಿ. ಇದು ವಿಜಯ ಮಾಲಿಕೆಯಾಗಿ ಪರಿಣಮಿಸ್ತದೆ ಸುಗ್ರೀವನಿಗೆ. ಮತ್ತೊಮ್ಮೆ ಯುದ್ಧಕ್ಕೆ ಕರೀಲಿಕ್ಕೆ ರಾಮ ಪ್ರೇರೇಪಿಸ್ತಾನೆ. ಇಲ್ಲಿ ಆ ಮಾಲೆ ತುಂಡಾಗುವ ಮೊದಲು ವಾಲಿಯ ದರ್ಶನದ ಮಾತ್ರದಿಂದ ವಾಲಿ ವದಾರ್ಹ ಎನ್ನುವಂಥದ್ದು ಸ್ಪಷ್ಟ ಗೊತ್ತಾಗಿದೆ. ಮೊದಲನೇದಲ್ಲಿ ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡಬೇಕು, ಹೀಗೆ ಹಾಗೆ ರಾಮ ನಿರ್ಣಯ ಮಾಡಿಬಿಟ್ಟಿದ್ದಾನೆ. ಈಗ ವಾಲಿಯನ್ನು ಕಣ್ಣಿಗೆ ಕಾಣಬೇಕಾದ್ದು ಮಾತ್ರ ಮುಖ್ಯ, ವಾಲಿ ವಧೆಗೆ ಅದು ಮಾತ್ರ ಮುಖ್ಯ. ಹಾಗೆ ಸುಗ್ರೀವನಿಗೆ ಪ್ರೇರಣೆಯನ್ನು ರಾಮ ಕೊಡ್ತಾನೆ. ಮತ್ತೊಮ್ಮೆ ನನಗೆ ವಾಲಿ ಕಾಣುವ ಹಾಗೆ ಮಾಡು, ನಿನ್ನ ಹೆಂಡತಿಯನ್ನು ಪಡಿಬೇಕಾದ್ದು ನೀನೇ ಯುದ್ಧದಲ್ಲಿ, ನನ್ನದು ಸಹಾಯ ಮಾತ್ರ ಇರುವಂತಹದ್ದು ಒಂದು. ಇನ್ನೊಂದು ಸೂಕ್ಷ್ಮ ಗಮನಿಸಬೇಕಾದ್ದು, ಯಾವುದೋ ರಾಮಾಯಣಗಳಲ್ಲಿ ಉಲ್ಲೇಖ ಇದೆ, ರಾಮನನ್ನು ಗೌರವಿಸಿದಷ್ಟು ಸುಗ್ರೀವ ಲಕ್ಷ್ಮಣನನ್ನು ಗೌರವಿಸಲಿಲ್ಲ ಅಂತ ಒಂದು ರಾಮಾಯಣ ಹೇಳ್ತದೆ. ನಮಸ್ಕಾರ ಮಾಡಲಿಲ್ಲಂತೆ ಲಕ್ಷ್ಮಣನಿಗೆ ಸುಗ್ರೀವ. ರಾಮನ ಮನಸ್ಸಿನಲ್ಲಿತ್ತು ಸುಗ್ರೀವ ಲಕ್ಷ್ಮಣನನ್ನು ಗೌರವಿಸಬೇಕು ಅಂತ ಇತ್ತು. ಅದಕ್ಕೆ ಮಾಲೆ ಹಾಕುವ ಒಂದು ನೆಪದಿಂದಾದರೂ ಲಕ್ಷ್ಮಣನಿಗೂ ಸುಗ್ರೀವ ನಮಸ್ಕಾರ ಮಾಡುವಂಥ, ಮತ್ತೊಬ್ಬರನ್ನು ಗೌರವಿಸುವ ಒಂದು ಶಿಷ್ಟಾಚಾರವನ್ನು ಪರೋಕ್ಷವಾಗಿ ಸುಗ್ರೀವನಿಗೆ ರಾಮ ಸಂಕೇತ ಮಾಡಿದ ಹಾಗೆ. ಅದು ನಾವು ಎಲ್ಲರೊಂದು ಕಡೆಗೆ ಹೋಗ್ತೇವೆ, ಪರಸ್ಪರ ಸ್ನೇಹಿತರ ಜೊತೆಗೆ ಇನ್ನೊಬ್ಬರನ್ನು ಕರ್ಕೊಂಡು ಹೋಗ್ತೇವೆ. ನಮಗೇನಾದರೂ ಗೌರವ ಸಿಕ್ಕಿದಾಗ ನಾವು ನಮ್ಮ ಜೊತೆಗಿದ್ದವರಿಗೂ ಅದೇ ಗೌರವ, ಅದೇ ಆತಿಥ್ಯವನ್ನು ಕೊಡಿಸಬೇಕಾದ್ದು ನಮ್ಮ ಧರ್ಮ.
ಇದು ಸ್ನೇಹ ಧರ್ಮ, ಸ್ನೇಹಿತರಾಗಿರಬೇಕು. ತಾವು ಮಾತ್ರ ಆತಿಥ್ಯವನ್ನು ಪಡೆಯುವುದಾ, ಪಾನಕ ಪಡೆಯುವುದಾ, ಮತ್ತೊಬ್ಬನನ್ನು ಹೊರಗೆ ಜಗಲಿಯಲ್ಲಿ ಕೂತುಕೊಡಿಸಿ ನಾವು ಒಳಗೋಗಿ ಸ್ವೀಟು ತಿಂದು ಬರುವುದಾ ಮಾಡುವುದಲ್ಲ. ನಮಗೆ ಏನಲ್ಲಿ ಆತಿಥ್ಯ ಸಿಗ್ತದೆ, ಸೌಲಭ್ಯ ಸಿಗ್ತದೆ, ಅದು ನಮ್ಮ ಜೊತೆಯಲ್ಲಿರುವವರಿಗೂ ಕೊಡಿಸಬೇಕಾದ್ದು ಮುಖ್ಯ. ಇಂತಹ ಅನೇಕ ನೀತಿಗಳು ನಮಗೆ ರಾಮಾಯಣವನ್ನು ನೋಡುತ್ತಾ ಹೋದ ಹಾಗೆ ನಮಗೆ ಕಾಣ್ತದೆ ಎಂಬಲ್ಲಿಗೆ ನಾವು ಈ 37ನೇ ಸಂಚಿಕೆಗೆ ಮಂಗಲವನ್ನು ಹಾಡೋಣ. ಮಂಗಲೋ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲೋ